ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ನಾಯಿ ಸಾಕಾಣಿಕೆ ಅಥವಾ ಶ್ವಾನ ಸಾಕಾಣಿಕೆ ಎಂಬ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಡಾಕ್ಟರ್ ಗುರುಮೂರ್ತಿ ಇವರಿದ್ದಾರೆ. ಸಾಮಾನ್ಯವಾಗಿ ಸಾಕು ಪ್ರಾಣಿಗಳು ಎಂದಾಕ್ಷಣ ನಮಗೆ ಹತ್ತಿರ ಆಗುವಂತಹದ್ದು ಇರುವುದು ನಾಯಿ ಅಥವಾ ಬೆಕ್ಕು. ಅದರಲ್ಲೂ ನಾಯಿ ಎಂದರೆ ಬಹಳಷ್ಟು ಜನರಿಗೆ ಇಷ್ಟವಾದುದು. ಜಾನುವಾರುಗಳನ್ನು ಯಾವ ರೀತಿ ನಾವು ನೋಡ್ತೇವೋ ಅದೇ ರೀತಿ ಸಾಕು ಪ್ರಾಣಿಗಳನ್ನು ಸಹ ನೋಡ್ಲಿಕ್ಕೆ ಒಂದು ವಿಧಾನ ಅಂತ ಇದೆ. ಅದೇ ರೀತಿ ನಾಯಿಗಳನ್ನು ಯಾವ ರೀತಿ ಸಾಕಬಹುದು, ಅದಕ್ಕೆ ಬೇಕಾದಂತಹ ಸರಿಯಾದ ಪೋಷಣೆ ಅಥವಾ ಆಹಾರ ಕ್ರಮಗಳು ಅಥವಾ ಲಸಿಕೆಗಳನ್ನು ಕೊಡುವುದಾಗಲಿ, ಇದೆಲ್ಲದರ ಬಗ್ಗೆ ಅಂದರೆ ನಾಯಿ ಸಾಕಾಣಿಕೆ ಅಥವಾ ಶ್ವಾನ ಸಾಕಾಣಿಕೆ ಎಂಬ ಒಂದು ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲು ನಿವೃತ್ತ ಪಶುವೈದ್ಯರಾದಂತಹ ಡಾಕ್ಟರ್ ಗುರುಮೂರ್ತಿ ಇವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಇವಾಗ ಸಾಕು ಪ್ರಾಣಿಗಳು, ಅದರಲ್ಲೂ ನಾಯಿ ಅಂತ ಬಂದಾಕ್ಷಣ ಮೊದಲಿಗೆ ನಮಗೆ ನೆನಪಿಗೆ ಬರೋದು ಒಡನಾಟ ಅದರದ್ದು. ಈ ಸಾಕು ಪ್ರಾಣಿ ನಾಯಿಗಳಲ್ಲಿ ಸಾಕಬೇಕಾದಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳೇನು? ಮೊದಲೇದಾಗಿ ನಾವು ಶ್ವಾನ ಸಾಕಾಣಿಕೆಯನ್ನು ಮಹತ್ವವನ್ನು ನಾವು ತಿಳ್ಕೊಳ್ಳುವ. ತಮಗೆಲ್ಲ ತಿಳಿದಿರೋ ಹಾಗೆ ಅದು ಒಂದು ಕುಟುಂಬಕ್ಕೆ ಒಂದು ಭದ್ರತೆಯನ್ನು ಕೊಡುತ್ತೆ. ಅದು ಸಾಕೋದ್ರಿಂದ ನಮಗೂ ಒಂದು ರಕ್ಷಣಾ ಭಾವನೆ ಬರುತ್ತೆ. ಯಾಕಂತೇಳಿ ಯಾವುದೇ ಅಪರಿಚಿತರು ಬಂದಾಗ ಅದು ಬೊಗಳಿ ನಮ್ಮನ್ನು ಎಚ್ಚರಿಸುತ್ತೆ. ಒಂದು ಮತ್ತು ಒಂಟಿತನವನ್ನು ಕಡಿಮೆ ಮಾಡಿಬಿಟ್ಟು ಮನಸ್ಸಿಗೆ ಒಂದು ಸಂತೋಷ, ಮುದವನ್ನು ಕೊಡುತ್ತೆ. ನಾಯಿಗಳೊಂದಿಗೆ ವಾಕಿಂಗ್ ಮಾಡುವಾಗ ನಮಗೂ ಅದೊಂದು ವ್ಯಾಯಾಮ ಮತ್ತು ಒಂದು ಚಟುವಟಿಕೆ, ಅದರೊಂದಿಗೆ ನಮಗೂ ಚಟುವಟಿಕೆ ಆಗುತ್ತೆ. ಹಾಗೂ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಮನುಷ್ಯರಿಗೂ ಕೂಡ ಮಾನಸಿಕವಾದಂತಹ ಒತ್ತಡ, ಹೌದು, ಅದು ಕಡಿಮೆ ಆಗುತ್ತೆ. ಒಂಟಿತನ ಕಡಿಮೆ ಮಾಡಿ ಮನಸ್ಸಿಗೆ ಒಂದು ಮುದ ಅಥವಾ ಶಾಂತಿಯನ್ನು ನೀಡುತ್ತೆ. ಮತ್ತು ಆ ಟೈಮ್ನಲ್ಲಿ ನಿಮಗೆ ಬೇರೆ ಬೇರೆ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಅವರು ಶ್ವಾನ ಮಾಲೀಕರಾಗಿರ್ತಾರೆ. ಅವರೊಂದಿಗೆ ಒಡನಾಟ ಆಗಿ ನಮಗೆ ಒಟ್ಟಿಗೆ ಒಂದು ಆ ಬಾಂಧವ್ಯವು ಕೂಡ ನಮ್ಮಲ್ಲಿ ಒಂದು ಬರುತ್ತೆ. ಆಮೇಲೆ ಈ ಮಕ್ಕಳಿಗೆ ಈ ಹೊಣೆಗಾರಿಕೆಯನ್ನು ಕಲಿಸುತ್ತೆ. ಪ್ರಕೃತಿಯಲ್ಲಿ ಒಬ್ಬರನ್ನು ಒಬ್ಬರು ಒಂದು ಅರ್ಥ ಮಾಡಿಕೊಂಡು ಇರಲಿಕ್ಕೆ, ಅರ್ಥ ಮಾಡಿಕೊಂಡು ಜೀವನ ನಡೆಸಲಿಕ್ಕೆ, ಇತರೆ ಜೀವಿಗಳೊಂದಿಗೆ ಪ್ರೀತಿ, ಜವಾಬ್ದಾರಿ ಭಾವನೆ, ಸಹಬಾಳ್ವೆ ಮುಂತಾದನ್ನು ನಮಗೆ ಅದು ಕಲಿಸುತ್ತೆ. ಈ ನಾಯಿಗಳ ಜೊತೆಗಿರುವಂತಹ ಬಾಂಧವ್ಯದ ಜೊತೆಗೆ ಮಾತನಾಡಿದ್ರಿ. ಈಗ ಅದರ ಪಾಲನೆಯ ಬಗ್ಗೆ ಬಂದ್ರಿ, ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು? ಶ್ವಾನ ಪಾಲನೆಯಲ್ಲಿ ಅದಕ್ಕೆ ನೀಡಿರ್ತಕ್ಕಂಥ ಆಹಾರ ಹೇಗಿರಬೇಕಂದ್ರೆ ಅದು ಸಮತೋಲನವಾಗಿರಬೇಕು. ಆಹಾರ ಈ ರೆಡಿಮೇಡ್ ಫುಡ್ಡನ್ನು ಕೊಡ್ಬೋದು, ಆಹಾರ ಫೀಡ್ ಸಿಗ್ತದೆ. ಆಮೇಲೆ ಮನೆಯಲ್ಲಿ ಕೂಡ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಕೊಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ರೈಸು, ಗಂಜಿ, ರೊಟ್ಟಿ, ಮೊಟ್ಟೆ ಅಂದರೆ ಬೇಯಿಸಿದ ಮೊಟ್ಟೆ, ಹಣ್ಣುಗಳು, ತರಕಾರಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಈ ಬೇಕರಿ ಪ್ರಾಡಕ್ಟ್ಸನ್ನು ಆದಷ್ಟು ಅದನ್ನು ಕೊಡಬೇಡಿ. ಈಗ ಚಾಕ್ಲೇಟ್ಸ್ ಆಗಲಿ ಮತ್ತು ನೀರುಳ್ಳಿ, ಬೆಳ್ಳುಳ್ಳಿ, ದ್ರಾಕ್ಷಿ ಕೊಡಲೇಬೇಡಿ. ಸರ್, ಅದಕ್ಕೇನಾದರೂ ಕಾರಣ ಏನಾದರೂ ಇದೆಯಾ? ಅದಕ್ಕೆ ಯಾಕೆ ಹಾಗೆ ನಾವು ಹೇಳ್ತೀವಿ ಅಂತ ಹೇಳಿದರೆ, ಅದರ ಸೇವನೆಯಿಂದ ಕೆಂಪು ರಕ್ತ ಕಣಗಳು ದೇಹದಲ್ಲಿ ಕಡಿಮೆ ಆಗಿಬಿಟ್ಟು ಟಾಕ್ಸಿಸಿಟಿ ಉಂಟಾಗುತ್ತೆ. ರಕ್ತಹೀನತೆ ಆಗಿ ನಾಯಿಗಳು ಸಾವನ್ನಪ್ಪುವಂತಹ ಒಂದು ಪ್ರಸಂಗ ಕೂಡ ಬರುತ್ತೆ. ಆದ ಕಾರಣ ಇಂತಹ ಆಹಾರವನ್ನು ನಾವು ಕೊಡೋದು ಬೇಡ, ದೂರ ಇಡೋದು ಒಳ್ಳೆಯದು. ಮತ್ತು ಸದಾ ಅದಕ್ಕೆ ಯಾವಾಗಲೂ ಸ್ವಚ್ಛವಾದಂಥ ನೀರನ್ನೇ ಕೊಡಬೇಕು. ಆದಷ್ಟು ಸ್ವಚ್ಛವಾಗಿ ಇರಬೇಕು. ಅತಿಯಾದ ಎಣ್ಣೆ, ಮಸಾಲೆ ಪದಾರ್ಥಗಳು, ಖಾರ ಇದನ್ನೆಲ್ಲ ಅದಕ್ಕೆ ಕೊಡೋದು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಈಗ ಯಾವ ಆಹಾರವನ್ನು ನಾವೊಂದು ಕೊಡಬೇಕು ಅಂತ ಒಂದು ಒಂದು ವಿಚಾರವನ್ನು ನೀವು ತಿಳಿಸಿದ್ರಿ. ಈಗ ಆರೋಗ್ಯದ ವಿಚಾರಕ್ಕೆ ಬಂದರೆ ಯಾವ ರೀತಿಯಾದಂತಹ ಆರೈಕೆಯನ್ನು ಮಾಡಬೇಕು? ವಾರ್ಷಿಕ ವೆಟರ್ನರಿ ತಪಾಸಣೆ ಅಥವಾ ಪಶುವೈದ್ಯರ ಬಳಿ ಕರ್ಕೊಂಡು ಹೋಗಿ ಅದನ್ನ ನಾಯಿಯನ್ನು ತೋರಿಸಿ ತಪಾಸಣೆ ನಡೆಸಬೇಕು. ಮತ್ತು ನಿಯತಕಾಲಿಕ ಲಸಿಕೆಯನ್ನು ನಾವು ಆ ಟೈಮಲ್ಲಿ ಡಾಕ್ಟರ್ ನೀಡ್ತಾರೆ. ಮತ್ತು ಅದಕ್ಕೆ ಏನೇ ಗಾಯ ಅಥವಾ ರೋಗ ಕಂಡು ಬಂದಲ್ಲಿ ಪಶುವೈದ್ಯರ ಸಂಪರ್ಕಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾರೆ ಅದಕ್ಕೆ. ಆಮೇಲೆ ಅದರ ಸ್ವಚ್ಛತೆ, ನಾಯಿ ಸ್ವಚ್ಛತೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಿಯಮಿತವಾದ ಒಂದು ಸ್ನಾನ ಅದಕ್ಕೆ ಕೊಡಬೇಕಾಗತ್ತೆ. ಅತಿಯಾಗಿ ನೀವು ಸ್ನಾನ ಮಾಡಿಸೋದು ಹೆಚ್ಚು ಒಳ್ಳೆಯದಲ್ಲ. ಒಂದು
15 ದಿವಸಕ್ಕೊಮ್ಮೆ ಮಾಡಿಸಿದರೆ ಬಹಳ ಒಳ್ಳೆಯದು. ಎರಡನೇದಾಗಿ ಅದರ ಕೂದಲು ಕತ್ತರಿಸೋದು ರೆಗ್ಯುಲರ್ ಆಗಿ, ಅದು ಬಾಚಣಿಗೆಯಲ್ಲಿ ಕತ್ತರಿಸೋದು. ಇದರಿಂದಾಗಿ ರಕ್ತ ಸಂಚಾರ ಆಗುತ್ತೆ. ಹಾಗೆ ಇತರೆ ಹೇನುಗಳೆಲ್ಲ ಹೌದು ಹೇನುಗಳಿದ್ದರೆ ನಿಮಗೆ ನೋಡಲಿಕ್ಕಾಗುತ್ತೆ ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಮಾಡಲಿಕ್ಕಾಗುತ್ತೆ. ಮೂರನೇದಾಗಿ ಸ್ವಚ್ಛವಾಗಿ ಆ ಜಾಗವನ್ನು ನಾವು ಇಡಬೇಕಾಗುತ್ತೆ. ನಾಯಿಗೂಡು ಅಂತೇಳಿ ಹಾಗೆ ಕೆಲವರು ಸ್ವಚ್ಛ ಮಾಡೋದಿಲ್ಲ, ರೆಗ್ಯುಲರ್ ಆಗಿ ಸ್ವಚ್ಛವಾಗಿ ಆಂಟಿಬಯೋಟಿಕ್ ಸೆಪ್ಟಿಕ್ ಹಾಕಿಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ಅಂದ್ರೆ ನಾಯಿಯನ್ನು ಆ ರೀತಿ ಕೀಳಾಗಿ ಕಾಣದೆ ನಾವು ಯಾವ ರೀತಿ ಸ್ವಚ್ಛವಾಗಿರ್ತೇವೆ ಅದನ್ನು ಸಹ ಅಷ್ಟೇ ಜೀವಿ ಹಾಗೆ ಎಣಿಸ್ಕೊಂಡು ಹಾಗೆ ಮಾಡಬೇಕಾಗತ್ತೆ. ದಿನನಿತ್ಯ ನಾಯಿ ಅಂತ ಹೇಳಿದ್ಮೇಲೆ ಅದಕ್ಕೆ ವ್ಯಾಯಾಮ ಕೂಡ ಅತಿ ಅವಶ್ಯಕವಾಗಿದೆ. ದಿನನಿತ್ಯ ನಡಿಗೆ ಕೂಡ ಅವಶ್ಯಕ. ಮತ್ತು ಮೂಲ ತರಬೇತಿಯನ್ನು ನೀಡಬೇಕು. ಈ ನಾಯಿಗಳಿಗೆ ತರಬೇತಿ 4 ತಿಂಗಳಿಗೆ ತರಬೇತಿಯನ್ನು ನೀಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಮೊದಲಿಗೆ ಸಿಂಪಲ್ ಕಮಾಂಡ್ಸ್ ಲೈಕ್ ಕೂತ್ಕೋ, ಬಾ, ನಿಲ್ಲು, ಈ ಥರ ಹೇಳಬೇಕು ನಾಯಿಗೆ. ಆಮೇಲೆ ಅದಕ್ಕೆ ಒಂದು ಗಿಫ್ಟ್ ಅಥವಾ ಒಂದು ಬಹುಮಾನ ಕೊಟ್ಟು ಸಕಾರಾತ್ಮಕವಾಗಿ ಪ್ರೋತ್ಸಾಹವನ್ನು ಕೊಡಬೇಕು. ಆಗ ಅದು, ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಾನು, ಈಗ ನಮ್ಮನೆ ನಾಯಿಗೆ ನನ್ನ ಹತ್ರ ದೊಡ್ಡ ನಾಯಿ ಉಂಟು. ಅಲ್ಲಿ ಅದು ಹೇಗೆ ಅಂತ ಹೇಳಿದರೆ ಒಂದು ಸಣ್ಣ ಕಲಿಸ್ಬೇಕಂತ ಉಂಟು ಮಾಡೋ. ಈ ಗೇಟ್ ಶಬ್ದ ಆದರೆ ಎಚ್ಚರಿಸಬೇಕು. ಅದಕ್ಕೆ ನಾವೆಂತ ಮಾಡ್ತೇವೆ, ಫಸ್ಟ್ ನಾನು ಹೋಗಿ ಗೇಟ್ ಶಬ್ದ ಮಾಡ್ತೇನೆ. ಫಸ್ಟ್ ಅದು ಕೇಳಲ್ಲ, ಆಮೇಲೆ ಗೇಟ್ ಶಬ್ದ ಮಾಡಿ ಈಚೆ ಬಂದು ಅದಕ್ಕೊಂದು ತಿಂಡಿ ಕೊಡ್ತೇನೆ. ಆಗ ಗೊತ್ತಾಗುತ್ತೆ ಗೇಟ್ ಶಬ್ದ ಮಾಡಿದರೆ ತಿಂಡಿ ಸಿಗುತ್ತೆ ಅಂತೇಳಿ. ಆದ ಕಾರಣ ಹಾಗೆ ಅದು ರೀಇನ್ಫೋರ್ಸ್ ಆಗಿಬಿಟ್ಟು ಅಭ್ಯಾಸ ಆಗುತ್ತೆ, ರೆಕಗ್ನಿಷನ್ ಆಗುತ್ತೆ. ಅದಕ್ಕೆ ಅದು ಸಕಾರಾತ್ಮಕ ಪ್ರೋತ್ಸಾಹ. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಅದರೊಟ್ಟಿಗೆ ಬೆರಿಬೇಕು. ಸಮಯ ಒಂಟಿತನ ತಪ್ಪಿಸ್ಬೇಕು. ಒಂಟಿತನ ಅಂತ ಹೇಳುವಂಥ ಅದು ಕಾಡುತ್ತೆ, ಅದಕ್ಕೂ ಕಾಡಬಾರ್ದಲ್ಲ. ಆದ ಕಾರಣ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಆ ನಾಯಿಯೊಡನೆ ಪ್ರೀತಿಯಿಂದ ಇರಬೇಕು. ಆಮೇಲೆ ಈ ಆಹಾರ ಪದ್ಧತಿ ಬಗ್ಗೆ, ಈಗ 0 ಅಂತ ಹೇಳಿದರೆ 0 ತಿಂಗಳಿಂದ 4 ವಾರದವರೆಗೆ ತಾಯಿಯ ಹಾಲೇ ಅದಕ್ಕೆ ಅತ್ಯುತ್ತಮವಾದಂಥ ಆಹಾರ. ಬೇರೆ ಏನು ಕೊಡುವ ಹಾಗೆ. ಇದು ಯಾಕೆ ಅಂತ ಹೇಳಿದರೆ ಮರಿಗಳಿಗೆ ಅದು ರೋಗ ನಿರೋಧಕ ಶಕ್ತಿಯನ್ನು ನೀಡ್ತದೆ. ತಾಯಿಯ ಹಾಲು ಅಂದರೆ ಆ್ಯಂಟಿ ಬಾಡೀಸನ್ನು ನೀಡ್ತದೆ, ಬೇರೆ ರೋಗ ಬರದ ಹಾಗೆ ಶಕ್ತಿಯನ್ನು ಕೊಡ್ತದೆ. ಪಕ್ಕ ಅದು ಸಿಗಲಿಲ್ಲ ಅಂತೇಳಿ ಇದ್ದರೆ ಪಪ್ಪಿ ಮಿಲ್ಕ್, ಫಾರ್ಮುಲಾ ಇದೆಲ್ಲ ಸಿದ್ಧ ಫೀಡ್ ಸಿಗುತ್ತೆ. ವೈದ್ಯರ ಸಲಹೆಯಂತೆ ಅದನ್ನು ನೀಡಬೇಕು. ವಾಸಿಸುವ ಸ್ಥಳ ಕೂಡ ಹಾಗೆ ನಾವು ಅದು ಬೆಚ್ಚನಾಗಿರಬೇಕು. ಆದಷ್ಟು ಕಾಪಾಡಬೇಕು. ಗಾಳಿ ಎಲ್ಲ ಜಾಸ್ತಿ, ಈಗ ಚಿಕ್ಕದಿರುವ ಗಾಳಿ ಜಾಸ್ತಿ ಬರೋದು, ಅದೆಲ್ಲ ಆದರೆ ಶೀತ ಆಗೋದು ಅಂಥದ್ದೆಲ್ಲ ಬರ್ತದೆ. ಎರಡನೇದು, ಈಗ ನಾವು ಹೇಳಿದ್ದು 4 ವಾರಗಳವರೆಗೆ. ಆಮೇಲೆ ಅದಕ್ಕೆ ನಿಧಾನ ಅದು ಬೆಳೆಯುತ್ತೆ. ವೈದ್ಯ ಸಲಹೆ ಮೇರೆಗೆ ಪಪ್ಪಿ ಮಿಲ್ಕ್ ಫಾರ್ಮುಲಾ ಅಂತ ಸಿಗುತ್ತೆ. ಪಪ್ಪಿ ಮಿಲ್ಕ್ ಫಾರ್ಮುಲಾ ಅಂತೇಳಿ ಅದನ್ನು ಕೆಲವರು ಕೊಡ್ತಾರೆ. ಈಗ ದೊಡ್ಡ ಒಳ್ಳೆ ಬ್ರೀಡ್ ಸಿಕ್ಕಾದರೆ. ಇಲ್ಲ ಅಂತ ಹೇಳಿದರೆ ಮನೆಯಲ್ಲೇ ಮಾಡಿರ್ತಕ್ಕಂಥ, ಹಾಗೆ ಹೇಳಿದೆ, ಆಹಾರವನ್ನು ಕೊಡ್ಬೋದು. ಆದರೆ ಅದೇ ಖಾರ, ಉಪ್ಪು, ಮಸಾಲೆ ಪದಾರ್ಥ ಇದೆಲ್ಲ ಅದನ್ನು ಕಡಿಮೆ ಮಾಡಬೇಕು. ಕೊಡದೇ ಇರೋದು ಬಹಳ ಉತ್ತಮ. ಈಗ ನಾಯಿಯ ಮರಿಗಳಿಗೆ ಆ ಸಮಯದಲ್ಲಿ ಎಷ್ಟು ಹಾಲು ಕೊಡಬೇಕಾಗುತ್ತದೆ? ಮತ್ತು ವಾಲ್ಯೂಮ್ ಆಫ್ ಮಿಲ್ಕ್ ಟು ದ ಪಪ್ಪಿ ಅಂತ ಹೇಳ್ತೇವೆ ನಾವು. ಎಷ್ಟು ಸಾಧಾರಣ ಕೊಡ್ಬೋದು ಪಪ್ಪಿಗೆ? 15 ml 100 grams ಬಾಡಿ ವೆಯ್ಟ್. ಬಾಡಿ ವೆಯ್ಟ್ ಆಫ್ ದಿ ಪಪ್ಪಿ 100 grams ಬಾಡಿ ವೆಯ್ಟಿಗೆ ಕೊಡ್ಬೋದು 10 ದಿವಸದವರೆಗೆ. ಆಮೇಲೆ 20 ದಿವಸದವರೆಗೆ 10 ರಿಂದ 20 ml ಫಾರ್ 100 grams. ಹೆಚ್ಚಾಗ್ತಾ ಇದ್ದಂಗೆ ಹೆಚ್ಚು ಮಾಡ್ತಾ ಹೋಗು. ಈಗ ಆ್ಯಾವ್ರೇಜ್ ಬಾಡಿ ವೆಯ್ಟ್ ಒಂದು ನಾಯಿ ಮರಿಗಳು ಬೇರೆ ಬೇರೆ ಬ್ರೀಡ್ಸ್ ಇದೆ ಅಲ್ಲ. ಈಗ ಚಿಕ್ಕ ನಾಯಿ ಮರಿ ಬ್ರೀಡ್ಸ್ ಇದೆ, ದೊಡ್ಡದಿದೆ. ಚಿಕ್ಕದಾದರೆ ಒಂದು ಟಾಯ್ ಬ್ರೀಡ್ಸ್ ಅಂತ ಕರಿತೀವಿ ನಾವು. ಅದು 100 to 200 grams ಅದರ ಬಾಡಿ ವೆಯ್ಟ್ ಫಸ್ಟಿಗೆ. ಮೀಡಿಯಮ್ ಸೈಜ್ ಆದರೆ 200 to 300 grams. ಲಾರ್ಜ್ ಬ್ರೀಡ್ಸ್ ಆದರೆ 400 to 500 grams. ಜಯಂಟ್ ಆದರೆ 700 ಗ್ರಾಮ್ ಇರುತ್ತೆ. ಸೊ ಇದು ಅದರ ಬಾಡಿ ವೆಯ್ಟ್. ಮತ್ತು 10 ದಿವಸಕ್ಕೊಮ್ಮೆ ಬಾಡಿ ವೆಯ್ಟು ಡಬಲ್ ಆಗಬೇಕು. ಆ ಥರ ಅದು ಒಳ್ಳೆ ಗ್ರೋತ್ ಆಗ್ತಾ ಇದೆ ಅಂತ ಲೆಕ್ಕ. ಹಾಗೆ ಕೊಟ್ಟರೆ ಒಂದು ಸರಿಯಾದ ಕ್ರಮದಲ್ಲಿ ಆಹಾರ ಹೋಗ್ತಾ ಇದೆ, ಅದು ಸರಿಯಾಗಿ ಬೆಳೀತಾ ಇದೆ, ಮುಂದೆ ಒಳ್ಳೆ ನಾಯಿ ಆಗತ್ತೆ ಅಂತ ಹೇಳೋ ಲಕ್ಷಣ. ಈಗ ನಾಯಿಯ ಬಗ್ಗೆ
ಮರಿಗಳಿಂದ ಹಿಡಿದು ವಿಶೇಷವಾದ ಆರೈಕೆ ಅಥವಾ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬಹುದು? ಮೊದಲ 3 ತಿಂಗಳು ಅದಕ್ಕೆ ಸ್ನಾನವನ್ನು ಮಾಡಿಸ್ಬಾರ್ದು. ನಾಯಿಗೆ ತೇವವಾದ ಬಟ್ಟೆಯಿಂದ ಒರೆಸಬೇಕು ಮತ್ತು ಮಲಮೂತ್ರದ ಸ್ಥಳಗಳನ್ನು ಸ್ವಚ್ಛವಾಗಿ ಇರಿಸಬೇಕು. ತರಬೇತಿ ಈಗಾಗಲೇ ಹೇಳಿದೆ ನಾನು. ಹೆಸರಿಡಿದು ಕರಿಬೇಕು, ಸೌಮ್ಯವಾಗಿ ಮಾತನಾಡಬೇಕು, ಆದಷ್ಟು ಹೊಡೆಯಬಾರ್ದು, ಸಹನೆಯಿಂದ ನಾವು ಇರಬೇಕಾಗುತ್ತೆ. ಒಂಥರ ಮಕ್ಕಳ ರೀತಿಯಲ್ಲಿ ನಾವು ಪೋಷಿಸಬೇಕು. ಇನ್ನು ಅದರ ಲಸಿಕೆಗಳ ಬಗ್ಗೆ ಮಾತನಾಡ್ತಿದ್ರೆ, ನಾಯಿಗಳಿಗೆ ಯಾವೆಲ್ಲ ಲಸಿಕೆಗಳನ್ನು ನೀಡಬೇಕಾಗುತ್ತದೆ? ಅದಕ್ಕೆ ಕೊಡ್ತಕ್ಕಂಥ ವಿವಿಧ ಲಸಿಕೆಗಳ ವಿಚಾರ ಮಾತಾಡುವ. ರೋಗ ಬರದ ಹಾಗೆ ಏನೇನು ಲಸಿಕೆಗಳನ್ನು ಕೊಡಬೇಕಂತೇಳಿ ಮಾತಾಡಿ ಮತ್ತೆ ರೋಗದ ವಿಚಾರ ಸ್ವಲ್ಪ ತಿಳ್ಕೊಳ್ಳುವ ಒಂದೊಂದೇ. ಈಗ 6ನೇ ವಾರಕ್ಕೆ ಡಿಸ್ಟೆಂಪರ್, ಹಿಪಟೈಟಿಸ್, ಲೆಪ್ಟೋಸ್ಪೈರಾ, ಪಾರ್ವಾ, ಪ್ಯಾರಾ ಇನ್ಫ್ಲುಯೆನ್ಸಾ, ಕರೋನಾ ಅಂತ ಹೇಳುವಂಥದ್ದು ವೈರಸ್ ಇಂಜೆಕ್ಷನ್ ಇದೆ, ಅದು ಕೊಡಿಸ್ತಾರೆ. ಆಮೇಲೆ 8ನೇ ವಾರ ಅಥವಾ 9ನೇ ವಾರ ರೇಬಿಸ್ ಲಸಿಕೆಯನ್ನು ಕೊಡಬೇಕು ಅದಕ್ಕೆ. ಆಮೇಲೆ ನೆಕ್ಸ್ಟ್ 12ನೇ ವಾರಕ್ಕೆ ಇದನ್ನು ರಿಪೀಟ್ ಮಾಡಬೇಕಂತ ಹೇಳ್ತೀವಿ. ನಾವು ಅದು ಮಾಡ್ತಾ ಇಲ್ಲ, ಇಟ್ ಈಸ್ ಆಪ್ಷನಲ್ ಥಿಂಗ್. ಸೊ ಅದ ಕಾರಣ 9ನೇ ವಾರಕ್ಕೆ ನೀವು DHPPL ಬೂಸ್ಟರ್ ಡೋಸ್ ಕೊಟ್ಟ ಮೇಲೆ ಪ್ರತಿ ವರ್ಷ ಅದನ್ನೇ ರಿಪೀಟ್ ಮಾಡ್ತೇವೆ. ಯಾವ್ದು ಹೇಳಿ? DHPPL ಮತ್ತು ರೇಬಿಸ್. ಪ್ರತಿ ವರ್ಷ ನಾವು ಅದನ್ನ ರಿಪೀಟ್ ಮಾಡ್ತೇವೆ. ಲಸಿಕೆ ಕೊಡುವ ಮುಂಚೆ ಏನಂತ ಹೇಳಿದರೆ, ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈ ಜಂತುನಾಶಕವನ್ನು ನಾವು ಕೊಟ್ಟು ಲಸಿಕೆಯನ್ನು ಕೊಡಬೇಕು. ಆಗ ಪರಿಣಾಮಕಾರಿಯಾಗಿ ಲಸಿಕೆ ಆ್ಯಕ್ಟ್ ಆಗುತ್ತದೆ. ಈ ಲಸಿಕೆಗಳನ್ನು ಯಾವ ರೀತಿ ಕೊಡಬೇಕಾಗ್ತದೆ? ಅಂದರೆ ಬಾಯಲ್ಲ ಅಥವಾ ಚುಚ್ಚುಮದ್ದು ರೂಪದಲ್ಲ, ಹೇಗೆ ಇದನ್ನು ಕೊಡಬೇಕಾಗ್ತದೆ? ಅದರಲ್ಲಿ ಹೇಗೆ ಕೊಡಬೇಕು ಲಸಿಕೆ? ಆಹಾರದೊಂದಿಗೆ ಹಾಕಬೇಕು ಅಲ್ವಾ? ಒಂದು ತುಂಬ ಆಹಾರ ಕೊಟ್ಟು ಕೊಡಬಾರ್ದು. ಆಮೇಲೆ ನೇರವಾಗಿ ಅದಕ್ಕೆ ಬಾಯಿಗೆ ಹಾಕಿಯೂ ಕೊಡ್ಬೋದು. ಕೆಲವು ನೇರವಾಗಿ ಬಾಯಿಗೆ ಹಾಕ್ತಾರೆ, ಬಾಯಿ ಹೀಗೆ ಹಿಡ್ಕೊಳ್ತಾರೆ ಒತ್ತಿ, ಆಗ ಅದು ನುಂಗುತ್ತೆ. ಇನ್ನು ಲಿಕ್ವಿಡ್ ದ್ರವ ರೂಪದ್ದಾಗಿದ್ದರೆ ನೀವು ಒಂದು ಸಿರಿಂಜ್ನಲ್ಲಿ ಬಾಯಿಗೆ ಅದನ್ನ ಹಾಕಬೇಕು. ಅದನ್ನ ಎಷ್ಟು ದಿವಸ? ಪ್ರತಿ 2 ವಾರಕ್ಕೊಮ್ಮೆ 8ನೇ ವಾರದವರೆಗೂ ಕೂಡ ಹುಳದ ಔಷಧಿಯನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಮತ್ತು 6 ತಿಂಗಳಿಗೆ ಒಮ್ಮೆ, 6 ತಿಂಗಳಾದಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಕೊಟ್ಟರೆ ಬಹಳ ಉತ್ತಮವಾದಂಥ ಒಂದು ಪದ್ಧತಿ. ಸರ್, ಇವಾಗ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವ ರೋಗಗಳ ಬಗ್ಗೆ ಹೇಳಬಹುದಾ? ಈಗ ಜಾನುವಾರುಗಳು ಬರ್ತಕ್ಕಂಥ ಇಂಪಾರ್ಟೆಂಟ್ ರೋಗ ನೀವು ಆವಾಗಲೇ ಹೇಳಿದ ಹಾಗೆ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಜಾನುವಾರುಗಳಿಂದ ಮನುಷ್ಯರಿಗೆ ಕೂಡ ಬರುತ್ತದು. ಝೂನೋಟಿಕ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಡಿಸೀಸಸ್ ಆಫ್ ಝೂನೋಟಿಕ್ ಇಂಪಾರ್ಟೆನ್ಸ್ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳು, ಪ್ರಾಣಿಜನ್ಯ. ಇದರಲ್ಲಿ ಏನಂತ ಹೇಳಿದರೆ, ರೇಬಿಸ್ ರೋಗದ ಲಕ್ಷಣದ ಬಗ್ಗೆ ತಿಳ್ಕೊಳ್ಳುವ. ಯಾಕಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಮತ್ತು ನಮಗೂ ಮಾರಣಾಂತಿಕ ಕಾಯಿಲೆ ಅದು. ಫಸ್ಟು ಈ ನಾಯಿಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಏನೇನು ನಾವು ಪ್ರಿಕಾಷನ್ ತಗೊಳ್ಬೇಕು. ನಾಯಿಗಳಲ್ಲಿ ಒಂದಂತ ಹೇಳಿದರೆ ಅದರ ನಡವಳಿಕೆ ಚೇಂಜ್ ಆಗುತ್ತೆ. ಹಾಂ, ಫಸ್ಟಿಗೇನಿಲ್ಲ ಅಂದರೆ ಅತಿಯಾಗಿ ಅದು ನಮ್ಮನ್ನು ಕಚ್ಚುವುದು, ಮತ್ತು ಕಿರ್ಚುವುದು, ನೀರು ನೋಡಲು ಭಯ ಅಂದರೆ ಹೈಡ್ರೋಫೋಬಿಯಾ, ಬಾಯಲ್ಲಿ ನೊರೆ ಬರೋದು, ಮತ್ತು ನಾಲಿಗೆ ಒಂದು ಕಡೆ ಜೋತಾಡ್ಕೊಂಡು ಇದೆ. ಯಾಕಂತ ಹೇಳಿದರೆ ನರಮಂಡಲ ಇದು ಎಫೆಕ್ಟ್ ಆಗುವ ವೈರಸ್. ನಡೆಯಲು ಅಸಮತೋಲನ ಆಗೋದು, ಹೋದಲ್ಲಿ ನಾಯಿಗಳಿಗೆ ಇತರ ಜೀವಿಗಳಿಗೆ ಕಚ್ಚುತ್ತಾ ಹೋಗುತ್ತದೆ. ಇತರ ಜೀವಿಗಳು ಕೂಡ ಅದು ಕಚ್ಚುತ್ತಾ ಹೋಗುತ್ತೆ. ಆ ವೈರಸ್ ನಾಲಿಗೆ ಜಂಜಿಲಿಗೆ ಬಂದಾಗ, ಅದು ಕಚ್ಚಿದಾಗ ರೇಬಿಸ್ ಹರಡುವಂಥ ಸಂಭವ ಹೆಚ್ಚು ಇದೆ, ಜಾಸ್ತಿ ಇರ್ತದೆ. ಇದು ನಾಯಿಗಳಿಗೆ ಆಗತಕ್ಕಂಥ ಒಂದು ಲಕ್ಷಣ. ಅಂಥ ನಾಯಿಗಳ ಹತ್ರ ನಾವು ಬೀದಿಯಲ್ಲೆಲ್ಲ ನೋಡಿ ಸ್ವಲ್ಪ ದೂರದಲ್ಲಿ ನಮ್ಮ ಸ್ವಲ್ಪ ಇನ್ಫಾರ್ಮ್ ಮಾಡಬೇಕಾಗತ್ತೆ ಇದ್ದರೆ. ಮನುಷ್ಯರಲ್ಲಿ ಏನಂತ ಹೇಳಿದರೆ, ಈಗ ಮನುಷ್ಯರಲ್ಲಿ ನೋಡಿ, ಮನುಷ್ಯರಿಗೆ ಈಗ ಯಾವುದೇ ಒಂದು ನಾಯಿ ಕಚ್ಚುವಿಕೆಯನ್ನು ನಾವು ಅಜಾಗ್ರತೆ ಮಾಡಬಾರ್ದು. ಯಾಕಂತೇಳಿ ಮನುಷ್ಯರಿಗೆ ಕೂಡ ನೋಡಿ ಫಸ್ಟು ಜ್ವರ ಬರುತ್ತೆ, ವಿಪರೀತ ವೈರಿಮಿಯಾ ಅಂತ ಹೇಳ್ತಾರೆ ಜ್ವರ. ಆಮೇಲೆ ಜ್ವರದಿಂದಾಗಿ ಅದು ತುಂಬ ತಲೆನೋವು ಶುರುವಾಗುತ್ತೆ. ಮತ್ತು ಅದು ಎಲ್ಲಿ ಜಾಗ ಕಚ್ಚುತ್ತೋ ಅಲ್ಲಿ ವಿಪರೀತ ಸ್ವಲ್ಪ ನೋವು ಉಂಟಾಗುತ್ತೆ, ಅಲ್ಲಿ ನೋವು ಬರುತ್ತೆ. ಮನುಷ್ಯರು ಕೂಡ ನೋಡಿ ನೀರು ನೋಡೋದ್ರಿಂದ ಅದಕ್ಕೆ ಭಯ ಬರುತ್ತೆ. ನೀರು ನೋಡಿದ ಕೂಡಲೇ ಮನುಷ್ಯಗೆ ಭಯ ಉಂಟಾಗೋದು, ಅತಿಯಾಗಿ ಬಾಯಲ್ಲಿ ಜೊಲ್ಲು ಬರೋದು, ಮತ್ತು ಗಾಬರಿ ಉಂಟಾಗೋದು. ಯಾಕಂದ್ರೆ ನರಮಂಡಲ ಎಫೆಕ್ಟ್ ಆಗ್ತಾ ಹೋಗುತ್ತೆ ಮೇಲೆ. ಯಾಕಂದರೆ ಕಣ್ಣಿನ ಹತ್ರ ಮೂಗಿನ ಹತ್ರ ಕಚ್ಚಿದರೆ ಬೇಗ
ಎಫೆಕ್ಟ್ ಆಗುತ್ತೆ, ನರಮಂಡಲಕ್ಕೆ ಹೋಗುತ್ತೆ. ಕಾಲು ತುದಿ ಕಚ್ಚಿದಾಗ ಸ್ವಲ್ಪ ದಿವಸಗಳು ತಗೊಳ್ಳುತ್ತೆ. ಓಹೋ. ಮತ್ತು ಅಶಾಂತಿ, ಸ್ನಾಯುಗಳು ಸೆಳೆತ, ಅಂದರೆ ಹೀಗೆ ಅಲ್ಲಾಡೋದು, ಕಂಪನ ಉಂಟಾಗುತ್ತೆ, ಕೋಮ, ಮರಣ. ಆದರೆ ಆ ಟೈಮಲ್ಲಿ ಅದು ಎಷ್ಟೋ ಸ್ಪ್ರೆಡ್ ಮಾಡಿಬಿಟ್ಟು ಕಚ್ಚಿಬಿಟ್ಟಿರುತ್ತೆ. ಅದ ಕಾರಣ ನಾವು ಬಹಳ ಜಾಗ್ರತೆಯಿಂದಿರಬೇಕು, ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಅದಕ್ಕೆ ನಾವು ಈಗ ಸರ್ಕಾರದಲ್ಲಿ ಈ ಲಸಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಸ್ಥಳೀಯ ಸಂಸ್ಥೆಗಳೊಂದಿಗೆ ಮಾಡಿದರೆ ಬಹಳ ಉತ್ತಮ, ಮತ್ತು ಇದು ಕವರ್ ಆಗುತ್ತೆ, ನಾಯಿಗಳು ಕವರ್ ಆಗುತ್ತೆ ಈ ಡಿಸೀಸಿಂದ. ಇವಾಗ ಸರ್, ಒಂದು ನಾಯಿ ಒಂದು ಶ್ವಾನಕ್ಕೇನು ರೇಬಿಸ್ ಬಂದಿದೆ ಅಂತ ಗೊತ್ತಾದರೆ ಯಾವ ರೀತಿ ಅದನ್ನು ರಕ್ಷಿಸುವ ಚಾನ್ಸ್ ಏನಾದರೂ ಇದೆಯಾ? ರೇಬಿಸ್ ಬಂದ ತಕ್ಷಣ ರಕ್ಷಣೆ ಮಾಡಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂತ ಹೇಳಿದರೆ ಅದು ಅಂದರೆ ಪುನಃ ಅದು ಹಬ್ಸ್ತಾ ಇರುತ್ತೆ. ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಕಂಪ್ಲೀಟ್ಲಿ ಪ್ರೊಟೆಕ್ಟಿಂಗ್ ದ ಡಾಗ್. ಬಟ್ ನಾಯಿ ಕಚ್ಚಿದ ತಕ್ಷಣ ನಾವು ಏನೇನು ಪ್ರಿಕಾಷನ್ ತಗೊಳ್ಬೋದು ಮತ್ತು ನಾಯಿಗೆ ಏನೇನು ಪ್ರಿಕಾಷನ್ ಕೊಡ್ಬೋದು, ಇದೆರಡು ಬಹಳ ಪ್ರಾಮುಖ್ಯ. ಈಗ ನಾಯಿಗೆ ಬೇರೆ ನಾಯಿ ಕಚ್ಚಿದಾಗ ನೀವು ರೆಗ್ಯುಲರ್ ಆಗಿ ನಾಯಿಗೆ ಇಂಜೆಕ್ಷನ್ ಲಸಿಕೆ ಎಲ್ಲ ಕೊಡ್ತಾ ಇದ್ದರೂ ಕೂಡ ನಿಮ್ಮ ನಾಯಿಗೆ ಅದೇ ಟೈಮಲ್ಲಿ ನೀವು ಲಸಿಕೆ ಸ್ಟಾರ್ಟ್ ಮಾಡಲೇಬೇಕು. ಹಾಂ, 0, 4ನೇ ದಿವಸ, 7, 14, 28ನೇ ದಿವಸ. ಅಂದರೆ 0 ಅಂತ ಹೇಳಿದರೆ ಅದೇ ದಿವಸ. ಹೌದು, 0, 1, 2, 3, 4 ಆ ಲೆಕ್ಕ ಅದು. ಆ ಥರ ನೀವು ಲಸಿಕೆಯನ್ನು ಕೊಡಬೇಕು. ನಾಯಿಗಳಿಗೆ ಕಂಪ್ಲೀಟ್ ಲಸಿಕೆ ಕೊಡೋದು ಬಹಳ ಕ್ಷೇಮ ನನ್ನ ಲೆಕ್ಕದಲ್ಲಿ. ಯಾಕಂತ ಹೇಳಿದರೆ ನಾವು ಆಗ ಕೊಟ್ಟಂಥದ್ದು ರೆಗ್ಯುಲರ್ ಲಸಿಕೆ ಕೊಟ್ಟರೂ ಕೂಡ ಆ್ಯಂಟಿಬಾಡೀಸು ಎಲ್ಲ ನಾಯಿಯಲ್ಲಿ ಒಂದೇ ಥರ ಉತ್ಪಾದನೆ ಆಗಲ್ಲ. ಬೇಸ್ಡ್ ಆನ್ ದಿ ಇಮ್ಯುನಿಟಿ ಡಿಫ್ರೆಂಟ್. ನಾವು ಅದು ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಶ್ವಾನದ ಹಾನಿ ಇದ್ದರೂ ಕೂಡ ಕೆಲವರು ಒಂದು 15-20 ದಿವಸ ಆಗುವಾಗ ಮತ್ತಿನ್ನ ಲಸಿಕೆಯನ್ನು ಕೊಡೋದಿಲ್ಲ ನಾಯಿಗಳಿಗೆ, ಮತ್ತೆ ಕೊಡೋಲ್ಲ. ಯಾಕಂದರೆ ಕನ್ಫರ್ಮ್ ಆಯಿತು 1 ತಿಂಗಳೊಳಗೆ ಹೆಚ್ಚಾಗಿ ಹುಚ್ಚಿಡಿಯೋದು 20-21 ದಿವಸ. ಇದೀಗ ಇಲ್ಲ, ಕನ್ಫರ್ಮ್ ಆದ ಕೂಡಲೇ ನೀವು, ನಮಗೆ ಮನುಷ್ಯ ಜೀವಿ ಇಂಪಾರ್ಟೆಂಟ್ ಅಲ್ಲ. ಸೊ ಆದ ಕಾರಣ WHO ಏನು ಹೇಳ್ತದೆ, ತಕ್ಷಣ ತಗೊಳ್ಳಿ ಮತ್ತು ವಾಚ್ ಮಾಡಿ. ಅದು ಇದ್ದರೆ ಕಂಟಿನ್ಯೂ ಮಾಡಲಿಲ್ಲ, ಇಲ್ಲ ಅಂದರೆ ಯು ಕ್ಯಾನ್ ಸ್ಟಾಪ್ ಇಟ್. ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಇಲ್ಲ, ಯಾಕಂದ್ರೆ ನಿಮ್ಮ ನಾಯಿ ಪ್ರೊಟೆಕ್ಟ್ ಆಗ್ತದೆ, ನೀವು ಪ್ರೊಟೆಕ್ಟ್ ಆಗ್ತೀವಿ, ಎರಡಿದೆ. ಆಮೇಲೆ ಇದರ ನಾಯಿ ಕಚ್ಚಿದ, ಈಗ ಮನುಷ್ಯರಿಗೆ ಕೂಡ ಇದೇ ಪ್ರಿನ್ಸಿಪಲ್. ಈಗ ಒಂದು ಕಡೆ ಅದು ನಾಯಿ ಕಚ್ಚಿದ ಕೂಡಲೇ ಒಂದು ತೋರಿಸಲೇಬೇಕು ಡಾಕ್ಟರ್ ಹತ್ರ, ಮನುಷ್ಯರಿಗೆ ಹೇಳಿದ್ದು ನಾನು. ಯಾಕಂದರೆ ಅದು ಎಷ್ಟೆಷ್ಟು ಟಿಶ್ಯೂಸ್ ಇನ್ವಾಲ್ವ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಕಚ್ಚಿದ ಜಾಗ ಪರೀಕ್ಷೆ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ, ಇಮ್ಯುನೋಗ್ಲಾಬ್ಯುಲನ್ಸ್ ಬರುತ್ತೆ, ರೇಬಿಸ್ ಇಮ್ಯುನೋಗ್ಲಾಬ್ಯುಲಿನ್ಸ್ ಅಂತ. ಅದನ್ನು ಏನು ಮಾಡ್ತಾರೆ, ಆ ಗಾಯದ ಸುತ್ತ ಚಿಮ್ಕಿಸ್ತಾರೆ ಅಥವಾ ಅದನ್ನು ಕೊಡ್ತಾರೆ, ಇನ್ಫಿಲ್ಟರ್ ಅಂತ ಹೇಳ್ತಾರೆ, ಚಿಮ್ಕಿಸೋದು ಜಾಗ, ಸೋ ದ್ಯಾಟ್ ಅಲ್ಲಿ ರೋಗಾಣುಗಳು ಒಳಗೆ ಎಂಟರ್ ಆಗದೆ ಇರಲಿ. ಅಷ್ಟು ಅಡ್ವಾನ್ಸ್ ಆಗಿದೆ. ಅದನ್ನು ಫಸ್ಟ್ ಹೆಚ್ಚಾಗಿ ಮಾಡಿ, ತುಂಬ ಡೀಪ್ ಗಾಯಗಳು, ಮಾಂಸಖಂಡ ಕಿತ್ತು ಬರೋದು, ಇದೆಲ್ಲ ಆಗುವಾಗ ನೀವು ಅದನ್ನು ಆ ಇಂಜೆಕ್ಷನ್ ನೀವು ತಗೊಳ್ಬೇಕು. ಅವ್ರು ತಗೊಂಡು ಹೇಳ್ತಾರೆ ಡಾಕ್ಟ್ರು, ಯಾರು ಮನುಷ್ಯರ ಡಾಕ್ಟ್ರು ನಿಮ್ಗೆ ಅದೇ ಅಡ್ವೈಸ್ ಕೊಡೋದು. ನಾವು ಜನರಿಗೆ ಅದನ್ನೇ ಅಡ್ವೈಸ್ ಕೊಡ್ತೀವಿ. ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿ ಇಲ್ಲ. ಮನುಷ್ಯ ಜೀವಿಯು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಬಟ್ ಮನುಷ್ಯರಿಗೆ ಕೂಡ ಸೇಮ್ ಅದೇ ಪ್ರಕಾರ ಹೋಗಬೇಕಾಗ್ತದೆ. ಹೌದು. ಒಂದು ಮೇನ್ ಥಿಂಗ್ ಅಂದರೆ ಚೆನ್ನಾಗಿ ಗಾಯವನ್ನು ಚೆನ್ನಾಗಿ ತೊಳಿಬೇಕು. 15 ನಿಮಿಷಗಳ ಕಾಲ ರನ್ನಿಂಗ್ ವಾಟರಲ್ಲಿ ಆ ಗಾಯ ಆದ ಭಾಗವನ್ನು ನೀವು ಬಿಡಬೇಕು. ಸೊ 15 ನಿಮಿಷ ಕಾಲ ಕಮ್ಮಿ ಆವಾಗ ಏನಾಗುತ್ತೆ, ರೋಗಾಣು ಪ್ರಮಾಣ ಆ ಜಾಗದಲ್ಲಿ ಕಮ್ಮಿ ಆಗುತ್ತೆ, ಒಳಗೆ ಹೋಗುವ ಪ್ರಮಾಣ ಕಮ್ಮಿ ಆಗುತ್ತೆ. ಆಮೇಲೆ ಅದರ ಮೇಲೆ ಆ್ಯಂಟಿಸೆಪ್ಟಿಕ್ ಅರ್ಜೆಂಟಿಗೆ ನಾವು ಮಾಡಬೇಕಾದ್ರೆ ಆ್ಯಂಟಿಸೆಪ್ಟಿಕ್ ಹಾಕಿ, ಇದು ಒಂದೊಂದು ಬೀದಿ ನಾಯಿ ಕೆಲವೊಮ್ಮೆ ಕಚ್ಚಿದಾಗ ಏನು ಮಾಡಬೇಕು, ಅದು ಆ್ಯಂಟಿಸೆಪ್ಟ್ ಹಾಕಿ ಕೈ ತೊಳ್ಕೊಳ್ಬೇಕು. ಮತ್ತು ಡಾಕ್ಟರ್ ಹತ್ರ ಹೋಗಿ ಈ ಲಸಿಕೆನೆಲ್ಲ ಕೊಡಬೇಕಾಗುತ್ತೆ. ಈಗ ಬೀದಿ ನಾಯಿಗಳ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡುವ. ಯಾಕಂತೇಳಿದರೆ ಇದು ಮನೆಯಲ್ಲಿ ಸಾಕುವಂಥ ನಾಯಿಗಳು ಬಗ್ಗೆನೂ ಎಚ್ಚರಿಕೆ ಇಟ್ಕೋಬೇಕು. ಬೀದಿ ನಾಯಿಗಳ ಬಗ್ಗೆ ಈಗ ತುಂಬ ಡಿಸ್ಕಷನ್ ಆಗ್ತಾ ಇದೆ ಅಲ್ವಾ. ಬೀದಿ ನಾಯಿ ಅಲ್ಲಿ ಕಚ್ಚುತ್ತೆ, ಇಲ್ಲಿ ಕಚ್ಚುತ್ತೆ. ಸಾರ್ವಜನಿಕ ಪ್ರದೇಶದಲ್ಲಿ ಅದಕ್ಕೆ ಒಂದು ಜಾಗ ಅಲಾಟ್ ಮಾಡಿ ಅಲ್ಲಿಯೇ ಅದನ್ನು ಹಾಕಬೇಕು. ಹೌದು, ಅಲ್ಲಿಯೇ ನೀವು ಅದಕ್ಕೆ ಆಹಾರ ಹಾಕಬೇಕು. ಹೀಗೆಲ್ಲ ತುಂಬ ಚರ್ಚೆ ಆಗತಕ್ಕಂಥ ವಿಚಾರ. ಮತ್ತು ಈಗ ಇಲ್ಲಿ ಶಾಲೆಗಳಲ್ಲಿ ಕೂಡ ಅದು ಬೀದಿ ನಾಯಿಗಳ ಹಾವಳಿ ಅದೆಲ್ಲ ಕೇಳ್ತೀವಿ, ಕಚ್ಚುತ್ತೆ ಪಾಪ ಮಕ್ಕಳಿಗೆ. ಬೀದಿ ನಾಯಿಗಳು ಅದರಲ್ಲಿ ಕೆಲವು ಒಳ್ಳೆತನವೂ ಇದೆ.
ಯಾಕಂತೇಳಿದರೆ ಬೀದಿ ನಾಯಿಗಳು ನಿಮ್ಮ ಆ ಪ್ರದೇಶಗಳಿಗೆ ಯಾವುದೇ ಅಪರಿಚಿತ ಬಂದರೆ ಎಚ್ಚರಿಕೆ ಸೂಚಿಸ್ತದೆ. ಈಗ ನಮ್ಮ ಮನೆ ಹತ್ರ ನಾಯಿಗಳು 5-6 ನಾಯಿ ಇದೆ. ಕಳ್ಳತನ ಅಪರಾಧ ಹೊಸಬ್ರನ್ನ ಯಾರನ್ನೂ ಅದು ಬಿಡಲ್ಲ. ದೂರದಲ್ಲಿ 1 ಕಿಲೋಮೀಟರ್ ಎಷ್ಟೋ ಆಚೆ ಬಂದರೂ ಅದಕ್ಕೆ ಇದು ಹೊಸಬ ಬರ್ತಾ ಇದ್ದಾನಂತ ಗೊತ್ತಾಗುತ್ತೆ. ಮತ್ತು ಪ್ರಾಕೃತಿಕ ನಿಯಮ, ಇದು ಹಾನಿಕಾರಕ ಪ್ರಾಣಿಯನ್ನು ನಿಯಂತ್ರಿಸ್ತದೆ. ಈಗ ನಮ್ಮ ನಾಯಿಗಳೆಲ್ಲ ಅಲ್ಲಿ ಎಷ್ಟೋ ಬೆಕ್ಕು, ಇಲಿ, ಅದೇ ಬೆಕ್ಕನ್ನು ಕಂಡ್ರೆ ಇಲಿಗಳನ್ನು ಕಂಡ್ರೆ ಅದನ್ನ ಹಾವು ಎಚ್ಚರಿಕೆ ಕೊಡುತ್ತೆ. ಯಾವ್ದಿಗೂ ಗೊತ್ತಿಲ್ಲ, ಹಾವು ಬಂದದ್ದು ಅದಕ್ಕೆ ಗೊತ್ತಾಗುತ್ತೆ. ಸೆಣಸಾಡ್ಬಿಟ್ಟು ಅದರ ವಾಸನೆ ಅಲ್ಲ, ವಾಸನೆ ಅದು ದೇವರ ಪ್ರಕೃತಿಯ ಸೃಷ್ಟಿಯ ಹಾಗೆ ಅದು ಹಾಗೆ ನಮ್ಮನ್ನು ಇಟ್ ಪ್ರೊಟೆಕ್ಟ್ಸ್. ಪ್ರಕೃತಿಯಲ್ಲಿ ಒಂದೊಂದೊಂದೊಂದೊಂದು ರಿಲೇಟೆಡ್ ಆ್ಯಂಡ್ ವಿತ್ ಪ್ರೊಟೆಕ್ಷನ್. ಹೌದು. ಮತ್ತು ಕಲೀಲಿಕ್ಕಿದೆ ನಮಗೆ. ನೋಡಿ, ಇದು ಪ್ರಾಬ್ಲಮ್ ಆಗಿರೋದಲ್ಲ, ಇದು ಒಂದು ರೀತಿಯಲ್ಲಿ ನಮ್ಮ ಒಂದು ಥಿಂಕಿಂಗ್ ಅಲ್ವಾ, ಮೆಥಡಾಲಜಿ ಕರೆಕ್ಟ್ ಇಲ್ಲದೆ ಆಗೋದು. ನಾವು ಸುಮ್ಮನೆ ಯಾವುದಕ್ಕೆ ಪ್ರಕೃತಿಯಲ್ಲಿ ಬೈಯೋದಲ್ಲ. ಅದರಿಂದ ಏನು ಅದರಲ್ಲೇ ನೋಡಿ, ಉದಾಹರಣೆ ಹೇಳ್ತೇನೆ. ಈಗ ಮರಿ ಹಾಕಲಿಕ್ಕೆ ವರ್ಷಕ್ಕೆ 2 ಮರಿ ಹಾಕತ್ತಲ್ವ ಯಾವ ನಾಯಿಗಳು. ಅದು ಮರಿ 1 ವರ್ಷಕ್ಕೆ 16, 2 ವರ್ಷಕ್ಕೆ ನೀವು ನ್ಯೂಟ್ರ್ ಮಾಡದೇ ಇದ್ದರೆ, ತಾಯಿಯನ್ನು ಚಿಕಿತ್ಸೆ ABC ಮಾಡದೇ ಇದ್ದರೆ, ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡದೇ ಇದ್ದರೆ ಏನೇನು ಪ್ರಾಬ್ಲಮ್ ಬರುತ್ತಂದರೆ 16, 1 ವರ್ಷಕ್ಕೆ 16, 2ನೇ ವರ್ಷಕ್ಕೆ ಅದೇ ನಾಯಿ 128, 512, 2048, 12288, ಆಮೇಲೆ 6ನೇ ವರ್ಷಕ್ಕೆ 67,000 ಮರಿ ಹುಟ್ಟುತ್ತೆ. ಅಂದರೆ ಅದರ ನಂತರ ಸಂತಾನ ಅದಕ್ಕೆ ಮರಿ ಒಟ್ಟು ಸೇರುವಾಗ ನೋಡಿ, ಅದರ ಅಗಾಧತೆಯನ್ನು ನೀವು ಚಿಂತನೆ ಮಾಡಬೇಕು. ಊಹಿಸ್ಲಿಕ್ಕಾಗಲ್ಲ. ನೀವು ಒಂದು ಬದಿಯಲ್ಲಿ ಎಲ್ಲ ಮಾಡ್ತಾ ಇದ್ದು ಇದನ್ನು ನೀವು ಮಿಸ್ ಮಾಡಿದರೆ ಅದು ಸೇಮ್ ಉಳಿಯುತ್ತೆ. ಪಾಪ್ಯುಲೇಷನ್ ವಿಲ್ ನೆವರ್ ಕಂಟ್ರೋಲ್. ಸೊ ಅದಕ್ಕೆ ಸಂತಾನಹರಣ ಬಹಳ ಇಂಪಾರ್ಟೆಂಟ್. ಸಂತಾನ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಮತ್ತು ಈ ಬೀದಿ ನಾಯಿ ಕಚ್ಚಿದ್ರೆ ನಾವು ಏನು ಆ್ಯಕ್ಚುಲಿ ಭಯದಿಂದ ಓಡೋದಲ್ಲ. ಮತ್ತು ನೀವು ನಾಯಿಗಳೊಟ್ಟಿಗೆ ಬಿಹೇವ್ ಮಾಡಲಿಕ್ಕೂ ನಿಮಗೆ ಗೊತ್ತಿರಬೇಕು. ನೀವು ನಾಯಿ ನಿಮ್ಮನ್ನು ನೋಡ್ತಾ ಉಂಟು, ನೀವು ಕಣ್ಣಿಟ್ಟು ದೃಷ್ಟಿ ನೋಡಿದರೆ ಅದು ನೀವು ಕಾಂಪಿಟೇಟರ್ ಅಂತ ಎಣಿಸುತ್ತೆ. ನನಗೆ ಕಾಂಪಿಟೇಟರ್, ನನಗೆ ಸವಾಲಾಗಿ ನಿಂತಿದ್ದಾನೆ, ಅದಕ್ಕೆ ಕಚ್ಚಲಿಕ್ಕೆ ಬರಲಿಕ್ಕೆ ಶುರು ಮಾಡುತ್ತೆ. ಮತ್ತು ಕೆಲವರು ಕಲ್ಲು ಹಾಕ್ತಾರೆ, ಅದು ಮಹಾ ಕೆಟ್ಟದ್ದು. ಕೆಲವರು ಬೈಕಲ್ಲಿ ಹೋಗ್ಬಿಟ್ಟು ಅದನ್ನು ತಮಾಷೆ ಮಾಡೋದು, ನಾಯಿಗೆ ಹಾರ್ನ್ ಹಾಕಿಬಿಟ್ಟು ಅದನ್ನು ರೇಗಿಸುವುದು. ಅದರಿಂದಾಗಿ ಅದಕ್ಕೆ ಯಾರೇ ಹೋದರೂ ರೇಗಿಸದಂತ ಕಾಣುತ್ತೆ. ಅದು ಹ್ಯಾಬಿಚುವಲ್ ಅಲ್ಲ. ಒಬ್ರು ಯಾರೋ ಮಾಡಿದ್ರು ಅಂತ ಎಲ್ಲರಿಗೂ ಅದು ಅಟ್ಟಿಸ್ಕೊಂಡು ಹೋಗುತ್ತೆ. ಹಸುಬ್ರಿಗೆ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಏನು ಹೇಳಬೇಕಂತ ಹೇಳಿದರೆ, ನಾಯಿಗೆ ತಮಾಷೆ ಮಾಡಬೇಡಿ, ಚುಡಾಯಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಕೆಲವರು ಕಿವಿ ಬಾಲ ಎಳೆಯೋದು ಇದೆಲ್ಲ ಮಾಡ್ತಾರೆ, ಅದು ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತು ನಾಯಿ ಹತ್ತಿರ ಬಂದರೆ ನಿಲ್ಲಬೇಕು, ಮತ್ತು ಮುಖ ತಿರ್ಸ್ಬೇಕು. ಅದು ಕಣ್ಣಿಟ್ಟು ದೃಷ್ಟಿ ಇತ್ತು ನೋಡಬೇಡಿ, ಹೊಡಿಬೇಡಿ, ಸೈಕಲ್ ಹರಿಸಿ ಚುಡಾಯಿಸಬೇಡಿ. ನಾಯಿ ತಿನ್ನುವಾಗಲೂ ಹತ್ತಿರ ಹೋಗಬೇಡಿ. ಕಚ್ಚಿದರೆ ನಾನೀಗ ಹೇಳಿದೆ ನಿಮ್ಗೆ ಏನೇನು ಮಾಡಬೇಕಂತ. ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಇದೆ. ಯಾಕಂದರೆ ಬೀದಿ ನಾಯಿ ಕಚ್ಚಿದ ಕಾರಣ ಈ ಎಲ್ಲ ಮೆಥಡ್ಸ್ ಫಾಲೋ ಮಾಡಿಬಿಟ್ಟು ಡಾಕ್ಟರ್ ತೋರಿಸಿ ಅದೆಲ್ಲ ಫಾಲೋ ಮಾಡಿ ಆಮೇಲೆ ಏನು ಮಾಡಬೇಕಂದ್ರೆ, ಸ್ಥಳೀಯ ಒಂದು ಮುನ್ಸಿಪಾಲಿಟಿ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಾಧಿಕಾರಿ ಅಥವಾ NGOs ಇರ್ತವೆ ಫೀಡಿಂಗ್ ಮಾಡೋದು, ಅವರಿಗೊಂದು ತಿಳಿಸಿಬಿಡಬೇಕು. ಈ ಕಡೆಯಲ್ಲೆಲ್ಲ ನಾಯಿ ಜಾಸ್ತಿ ಇದೆ, ಅದನ್ನೆಲ್ಲ ಸ್ವಲ್ಪ ನಿರ್ಮೂಲನೆ ಮಾಡಿ ಅಥವಾ ಸೂಕ್ತ ಕ್ರಮ ಕೈಗೊಳ್ಳಿ, ಅಥವಾ ಲಸಿಕೆಯನ್ನೆಲ್ಲ ಕೊಡಬೇಕಂತ ಕಾರ್ಯಕ್ರಮ ನಿರೂಪಣೆ ಮಾಡಿ. ಎಷ್ಟೋ ಹೇಗೋ ಖರ್ಚಾಗುತ್ತೆ ಅಲ್ವಾ ನಮ್ಮ ದೇಶದಲ್ಲಿ. ಅದನ್ನೊಂದು ಇಟ್ ಇಸ್ ಎ ಸಿಂಪಲ್ ಟೆಕ್ನಿಕ್ ವೇರ್ ಆಲ್ ಕ್ಯಾನ್ ಬಿ ವ್ಯಾಕ್ಸಿನೇಟೆಡ್. ದೇರ್ ಆರ್ ಮೆನಿ ಕಂಟ್ರೀಸ್ ಲೈಕ್ ಆಸ್ಟ್ರೇಲಿಯಾ ಮತ್ತು ಬ್ರಿಟನ್, ಅಲ್ಲಿ ಎಲ್ಲ ಇಟ್ ಈಸ್ ರೇಬಿಸ್ ಫ್ರೀ. ಈಗ ಜಾತಿ ನಾಯಿಗಳು ಅಥವಾ ನಾವು ಏನು ಕರಿತೇವೆ ಬ್ರೀಡ್ ನಾಯಿಗಳು, ಬ್ರೀಡ್ ಡಾಗ್ಗಳು ಅಂತ, ಇವಕ್ಕೆ ಆಹಾರ ಆಗಲಿ ಲಸಿಕೆಗಳಾಗಲಿ ಎಲ್ಲ ಉಳಿದ ನಾಯಿಗಳಂತೆ ಅದೇ ರೀತಿಯದ್ದ ಹೇಗೆ? ನೀವು ಹೇಳೋದು ಸಾಕಾಣಿಕಾ ಪದ್ಧತಿಯಲ್ಲಿ ಈಗ ಲಾರ್ಜ್ ಬ್ರೀಡ್ಸ್, ಆವಾಗಲೇ ಹೇಳಿದೆ, ಬೇರೆ ಥರದ ಬ್ರೀಡ್ಸ್ ಇರುತ್ತೆ. ಆದ ಕಾರಣ ಈಗ ಚಿಕ್ಕ ನಾಯಿ ಮರಿಗಳಿಗೆ ಅದರ ಕ್ವಾಂಟಿಟಿ ಆಫ್ ಫುಡ್ ವೇರಿ ಆಗ್ತಾ ಹೋಗುತ್ತೆ. ಮತ್ತು ಸಾಕಾಣಿಕಾ ಪದ್ಧತಿಗಳು ಸ್ವಲ್ಪ ಮಟ್ಟಿಗೆ ವೇರಿ ಆಗುತ್ತೆ, ಅದರ ಪ್ರಮಾಣಗಳು ವ್ಯತ್ಯಾಸ ಆಗುತ್ತೆ. ಎರಡನೇದಾಗಿ ಅದರ ಬುದ್ಧಿಯೂ ಒಂದೇ ಥರ. ಈಗ ಚಿಕ್ಕ ಟಾಯ್ ಬ್ರೀಡ್ಸ್ ಇರುತ್ತೆ, ಅದು ಒಂಥರ ಪೆಟ್ ಡಾಗ್ಸ್, ಅಂದರೆ ಸುಮ್ಮನೆ ಆಟ ಆಡಿಕೊಂಡು ಮುದ್ದು ಮಾಡಲಿಕ್ಕೆ. ಆದರೆ ವಾಚ್ ಡಾಗ್ಸ್ ಅಂತಿದೆ, ಈಗ ಜರ್ಮನ್ ಶೆಪರ್ಡ್ ಅದೆಲ್ಲ, ಅಥವಾ ಡೋಬರ್ಮ್ಯಾನ್, ಅಥವಾ ಲ್ಯಾಬ್ರಡಾರಲ್ಲಿ ಈಗ ಪೊಲೀಸ್ ಡಿಟೆಕ್ಷನ್ನಲ್ಲಿ ಸ್ಕ್ವಾಡಲ್ಲೆಲ್ಲ ಅದನ್ನು ಉಪಯೋಗಿಸ್ತಾರೆ. ಈಗ ಬಾಂಬ್
ಬ್ಲಾಸ್ಟ್ ಆಗುವಲ್ಲಿ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ವಿಮಾನ ನಿಲ್ದಾಣದಲ್ಲಿ ಅದನ್ನು ಕ್ರೈಮ್ ಜಾಗದಲ್ಲಿ ಬಹಳ ಇಂಪಾರ್ಟೆಂಟ್. ಇಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು ಈಗ ಬರ್ತಾರಂತ ಆದ ಕೂಡಲೇ ಭದ್ರತೆ ನಾವು ಕೈಗೊಳ್ಬೇಕಾಗತ್ತೆ. ಅದು ಭದ್ರತೆಗೆ ಶಾನಗಳು ಬೇಕೇ ಬೇಕು, ಯಾಕಂದ್ರೆ ಐಡೆಂಟಿಫೈ ಮಾಡಬೇಕಲ್ಲ. ಸೊ ಈ ಥರ ಅದನ್ನು ಉಪಯೋಗಿಸ್ತೀವಿ ನಾವು. ತಳಿಗಳಲ್ಲಿ ನೀವು ಈಗ ಹೇಳಿ ಬೇರೆ ಬೇರೆ ತಳಿಗಳಲ್ಲಿ ಈಗ ಬೇರೆ ಬೇರೆ ಥರದಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಇದೆ. ಮತ್ತು ಒಳ್ಳೆ ನಾಯಿ ಸಾಕುವಾಗ ನಾವು ಹೆಚ್ಚಾಗಿ ಫೀಡನ್ನೇ ಉಪಯೋಗಿಸ್ತೇವೆ. ನಾಯಿ ಕೊಡತಕ್ಕಂಥ ರೆಗ್ಯುಲರ್ ರಾಯಲ್ ಕ್ಯಾನಿನ್ನೋ ಇಲ್ಲ ಬೇರೆ ಬೇರೆ ಪೆಡಿಗರಿ ಫೀಡನ್ನು ಉಪಯೋಗಿಸ್ತೇವೆ. ನಾವು ಮನೆ ನಾಯಿಯಲ್ಲಿ ನಾವು ಅದರಲ್ಲಿ ಅಂಥ ನಾಯಿ ಸಾಕುವ ಹಾಗೆ ಮಾಡಿ. ಈಗ ನಾನು ಕೂಡ ಸಾಕುವಾಗ ನಮ್ಮ ನಾಯಿಗೆ ಐ ಯೂಸ್ ರೆಗ್ಯುಲರ್ ಫೀಡ್, ಅದಕ್ಕೆ ಬೇಕಾದಂಥ ಸೂಕ್ತ ಆಹಾರ ಬ್ಯಾಲೆನ್ಸ್. ಇಲ್ಲ ಮನೆಯಲ್ಲಿ ಮಾಡಿದ್ದು ಆಹಾರ ಬೇರೆ ನಾಯಿಗಳಿಗೆ ಅದನ್ನು ಕೊಡ್ಬೋದು, ಇದನ್ನು ಕೊಡ್ಬೋದು, ಇಟ್ಸ್ ಆಪ್ಷನಲ್. ಹಾಗೇ ಮಾಡಬೇಕು ಅಂತೇನಿಲ್ಲ, ಅದು ಈಸಿ ಆಗುತ್ತೆ. ಮತ್ತು ಅದರಲ್ಲಿ ರೋಗ ಬ್ಯಾಲೆನ್ಸ್ ಫುಡ್ ಆಗಿರುತ್ತೆ. ಹೌದು. ಇವಾಗ ಸಾಮಾನ್ಯ ನೋಡಿದರೆ ನಮ್ಮ ಬೀದಿ ನಾಯಿಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. 100%. ಬೀದಿ ಇವನ್ ನೋಡಿ ಇಂಡಿಯನ್ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಂತ ಅದಕ್ಕೆ ಲಸಿಕೆಗಳು ಕೊಡದೆ ಇರುವವರು ಇದ್ದಾರೆ, ಅವರಿಗೆಂತ ಹೇಳ್ತೀರಿ ನೀವು? ಲಸಿಕೆ ಕೊಡದೇ ಇರೋದು ಬಹಳ ಅದು ಸರಿಯಾದ ವಿಚಾರ ಅಲ್ಲ. ಯಾಕಂತ ಹೇಳಿದರೆ ನಮಗೆ ಆಗಲೇ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಎಷ್ಟೆಷ್ಟು ಒಬ್ಬೊಬ್ಬರಲ್ಲಿ ಒಂದೊಂದು ನಾಯಿಯಲ್ಲಿದೆ ಅಂತ ನಾವು ಯಾರು ಸ್ಟಡಿ ಮಾಡಲಿಕ್ಕೂ ಆಗಿಲ್ಲ. ಆದ ಕಾರಣ ನಾವು ಈಗ ಶುಡ್ ಗೋ ಇಂಟು ಪ್ರಿಕಾಷನರಿ ವೇ. ಎಲ್ಲರೂ ಅದನ್ನು ತಗೊಳ್ಳೇಬೇಕಾಗ್ತದೆ. ಲಸಿಕೆ ತಗೊಳ್ಳದೆ ನೀವು ಏನೂ ಮಾಡಲಿ ಭಾರಿ ಕಷ್ಟ. ಹಾಗಿದ್ರೆ ಲಸಿಕೆ ಕೊಟ್ಟರೆ ರೇಬಿಸ್ ಬರುವುದೇ ಇಲ್ಲ ಅಂತಲ ಹೇಗೆ? ಇದರ ಅರ್ಥ ಏನಿದು? ಲಸಿಕೆ ಕೊಡ್ತಾ ಇದ್ದರೂ ಕೂಡ ಕೊಡ್ತಾ ಇರ್ತಾರೆ, ಪ್ರಮಾಣ ಬಹಳ ಕಡಿಮೆ. ಅದರಿಂದ ಹಬ್ಬುವಂಥ ನೀವು ಯಾಕಂದರೆ ಯು ಆರ್ ಫಾಲೋಯಿಂಗ್ ಸರ್ಟನ್ ವ್ಯಾಕ್ಸಿನೇಷನ್ ಪ್ರೊಸೀಜರ್. ಆದರೆ ನಾವು ಅದಕ್ಕೆ ಹೇಳೋದು, ಅದು ಕೊಡ್ತಾ ಇದ್ದರೆ ರೇಬಿಸ್ ಬರುವ ಸಂಭವ ಭಾಳ ಕಡಿಮೆ. ರೆಗ್ಯುಲರ್ ಆಗಿ ಕೊಡ್ತಾ ಇದ್ದರೆ ಭಾಳ ಕಡಿಮೆ. ಆದರೆ ಪೂರ್ತಿ ನಾವು ಇಮ್ಯೂನ್ ಸ್ಟೇಟಸ್ ಗೊತ್ತಿಲ್ಲದ ಕಾರಣ ಪೂರ್ತಿಯಾಗಿ ನಾವು ಅಡ್ವೈಸ್ ಮಾಡುವಾಗ ಆವಾಗ ನಿಮ್ಗೆ ಹೇಳಿದೆ 0 ಇದೆಲ್ಲ ಕ್ರಮದಲ್ಲಿ ನೀವು 0, 4, 7 ಅದರಲ್ಲೆಲ್ಲ ಅದೇ ಪ್ರಕಾರ ಕೊಡಬೇಕು. 15 ದಿವಸದೊಳಗೆ 2 ಇಂಜೆಕ್ಷನ್ ಆಗಿರುತ್ತೆ, ಮತ್ತೆ ಇಂಜೆಕ್ಷನ್ ಸ್ಟಾಪ್ ಮಾಡಿ. ನಮ್ಗೆ ಈ ಜೀವವು ಇಂಪಾರ್ಟೆಂಟ್ ಅಲ್ಲ, ನಾವು ಆ ರಿಸ್ಕ್ ಯಾರು ತಗೊಳ್ಳೋದಿಲ್ಲ. ಮತ್ತು ಯಾವುದು ನಾರ್ಮ್ಸ್ WHO ಹಂಗೆ ಹೇಳೋದಿಲ್ಲ. ನಾವು ಜೀವ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಒಂದು ಸಾರಿ ನಮ್ಮ ಮೊದಲೇನಾಗಿತ್ತಂದರೆ ನಾನು ಸೋಮೇಶ್ವರದಲ್ಲಿ ಕೆಲಸ ಮಾಡ್ತಾ ಇರುವಾಗ ಇವರು ಒಂದು ನಾಯಿಯನ್ನು ಅಲ್ಲೊಬ್ಬರು ಮಾಸ್ಟರ್ ಇದ್ದರು. ಒಂದು ಸಾರಿ ನಾಯಿ ಅಂತ ಹೇಳಿಕ್ಕಾಗಲ್ಲ, ಅವರು ಬಹಳ ಸಮಾಜಮುಖಿ ಮನುಷ್ಯ. ಅವರು ಬಹಳ ಪ್ರೀತಿ ನಾಯಿಗಳಂದರೆ. ರಾತ್ರಿ ಅದು ನಾಯಿ ಸತ್ತಿತ್ತಂತೆ, ಇವರು ಅದನ್ನು ಮಣ್ಣಿನಲ್ಲಿ ಹೂತಾಕಿದ್ದಷ್ಟೇ ಕೆಲಸ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಅವರ ಪೈಕಿ ಎಲ್ಲ ನನ್ನ ಹತ್ರ ಬಂದರು. ನಾನಲ್ಲಿ ಡಾಕ್ಟರ್ ಆಗಿದ್ದೆ. ಹೀಗೀಗೆ ಕೇಳಿದರು. ನಾನು ಹೇಳಿದೆ ಎಲ್ಲರೂ ಇಂಜೆಕ್ಷನ್ ತಗೊಳ್ಳಿ, ಯಾಕಂದ್ರೆ ನಮಗೆ ರಿಸ್ಕ್ ಬೇಡ, ಅದು ಎಂತ ಗೊತ್ತಿಲ್ಲಲ್ಲ ಮನೆಗೆ. ಎಲ್ಲರೂ ತಗೊಂಡ್ರು, ಇವರು ತಗೊಳ್ಳಿಲ್ಲ. ತಗೊಳ್ಳದೇ ಇದ್ದ ಮೇಲೆ ಅವರಿಗೆ ಏನಾಯಿತು, ರೇಬಿಸ್ ಸಿಂಪ್ಟಮ್ಸ್ ಆಯಿತು, ತಿನ್ನೋದಿಲ್ಲ, ಭಾಳ ವೈಲೆಂಟ್ ಆಗಿಬಿಟ್ರು. ಚಿಕ್ಕ ಮಕ್ಕಳು ಬೇರೆ. ಅದು ನೋಡಿ ನನಗೆ ರಿಯಲಿ ನನಗೊಂದು ಇಂಪ್ಯಾಕ್ಟ್ ಅನಿಸಿತ್ತು, ಎಷ್ಟು ಇಂಪಾರ್ಟೆಂಟ್ ಅಂತ. ಮತ್ತು ವೆನ್ಲಾಕಿಗೆ ಅಲ್ಲಿ ಸೇರಿಸಿದ್ರು ಮಾಸ್ಟ್ರು ಅವರು. ಅಲ್ಲ ಹೇಳಿದ್ದು ನಾನು, ನೋಡಿ ಸಣ್ಣ ಒಂದು ಅಜಾಗರೂಕತೆ ಅಂತಲ್ಲ, ಇದನ್ನು ಜ್ಞಾನದ ಕೊರತೆ ಅಂತ ಹೇಳ್ಬೋದಾ? ಹೇಗೆ ಜ್ಞಾನಗರು ಅಂದರೆ ಓವರ್ ಕಾನ್ಫಿಡೆನ್ಸ್, ನಂಗೆ ಗೊತ್ತುಂಟು ಅಂತ ಹೇಳೋದು, ನಮಗೇನಾಗಲಿಕ್ಕಿಲ್ಲ. ಅವ್ರ ಮಕ್ಕಳು ಎಲ್ಲದು ನಾನು ಕೊಡಿಸಿದೆ, ಎಲ್ಲರೂ ಚೆನ್ನಾಗಿ ಬದುಕಿದ್ರು. ಬಟ್ ದೇ ಲಾಸ್ಟ್ ಟೀಮ್ ಅಲ್ಲ. ಸಾಮಾನ್ಯವಾಗಿ ಒಂದು ನಾಯಿ ಕಡಿತ ಆಗಬೇಕು ಅಂತಲೇ ಇಲ್ಲ, ನಾಯಿ ಪರಚಿದ್ರು ನಾವೇನಾದರೂ ಕ್ರಮ ಅನುಸರಿಸಬೇಕಾ? ಈಗ ನಾಯಿ ಮನುಷ್ಯರಿಗೆ ಒಂದು ಪರಚಿದ್ರು ಸಹ ಒಂದು TT ಏನಾದರೂ ಕೊಡಬೇಕಾಗತ್ತಾ? ಹೇಗೆ ಸರ್? TT ಕೊಡಬೇಕಾಗತ್ತೆ. ಮತ್ತು ಈಗ ನಿಮ್ಮ ನಾಯಿ, ಈಗ ನಮ್ಮನೆ ನಾಯಿ ನಮಗೆ ಎಲ್ಲ ಇದು ಮಾಡುತ್ತೆ, ಕಚ್ಚುತ್ತೆ. ಅದಕ್ಕೆ ನಾನು ತಗೊಳ್ಳಲ್ಲ, ಯಾಕಂದ್ರೆ ನಂಗೆ ಗೊತ್ತುಂಟಲ್ಲ, ರೆಗ್ಯುಲರ್ ಆಗಿ ನಾನು ಕತ್ತಾ ಇದ್ದೇನೆ. ಪಕ್ಕದ ನಿಮ್ಮ ಹೊರಗೆ ಬಿಡುವ ನಾಯಿ ಆದರೆ ನಮ್ಗೆ ಪುನಃ ಈಗೇನು ರಿಸ್ಕ್ ಬೇಕು, ನಾವು ಒಂದು ಬರುತ್ತೆ. ಹೌದು, ಅದ ಕಾರಣ ನಾವು ವಿಲ್ ಒಂದು ಸ್ವಲ್ಪ ದಿವಸ ತಗೊಳ್ಳಿ, 2-3 ಇಂಜೆಕ್ಷನ್, 15 ದಿವಸ ಆಗುತ್ತಲ್ಲ. ಈಗ ರೇಬಿಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದು. ಇನ್ನೊಂದು ಇಂಜೆಕ್ಷನ್ ಏನು ಇದೆ ಅಂತ ಹೇಳಿದರೆ, ಒಂದು ಡಿಸ್ಟೆಂಪರ್, ಪಾರ್ವೋ, ಗ್ಯಾಸ್ಟ್ರೋಎಂಟ್ರೈಟಿಸ್ ಇದೆಲ್ಲ ಬರ್ತದೆ. ಅಂದರೆ ರಕ್ತಭೇದಿ ಉಂಟಾಗುವ ನಾಯಿಗಳಿಗೆ. ಡಿಸ್ಟೆಂಪರ್ ಅಂತ ಹೇಳಿದರೆ ಅದು ಕೂಡ ನರಮಂಡಲಕ್ಕೆ ಸಂಬಂಧಪಟ್ಟಂಥ, ಸಾಧಾರಣ ನೋಡಿದರೆ ಅದೇ ಸಿಂಪ್ಟಮ್ಸ್ ಇರ್ತದೆ ರೇಬಿಸ್ ನಾಯಿ, ಕೈಕಾಲು ಇದಾಗೋದು. ಈಗ ರೇಬಿಸ್ ಅಲ್ಲದೆ ಸಾಮಾನ್ಯವಾಗಿ ಈ ಶ್ವಾನಗಳಲ್ಲಿ ಅಥವಾ ನಾಯಿಗಳಲ್ಲಿ ಕಂಡುಬರುವಂತಹ ಸಾಮಾನ್ಯ ರೋಗಗಳು ಯಾವುವು? ಒಂದು ಡಿಸ್ಟೆಂಪರ್ ಅಂತ ಹೇಳ್ತೀವಿ, ಅದು ಕೂಡ ಈ ನರಮಂಡಲಕ್ಕೆ ಸಂಬಂಧಪಟ್ಟಂಥ ಒಂದು ವೈರಸ್, ಕೆನೈನ್ ಡಿಸ್ಟೆಂಪರ್ ಅಂತ.
ಬಾಯಲ್ಲೆಲ್ಲ ನೀರು ಬರುತ್ತೆ ಅದಕ್ಕೆ. ಓಹೋ. ಮತ್ತು ಹಣೆಯ ಹತ್ರ ಹೀಗೆ ಪಟಪಟ ಪಟಪಟ ಅಂತೇಳಿ ಅದರ ಮಸಲು ಟ್ವಿಚ್ಚಿಂಗ್ ಅಂತ ಕರಿತೀವಿ ನಾವು. ಓಹೋ. ಹೀಗೆ ಟ್ವಿಚ್ ಆಗುತ್ತೆ, ಬಡದ ಹಾಗೆ. ಬಡ್ದಾಗ ಆಗುತ್ತೆ, ಕಣ್ಣೆಲ್ಲ ಬಡಿಯುವುದು ಈಗೀಗ. ಓಹೋ. ಪಕ್ಕನೆ ಈಗ ಈಗೀಗ ಆಗೋದು ರಪ್ಪೆ, ಮತ್ತು ಉಸಿರಾಟ ಜಾಸ್ತಿ ಆಗೋದು, ಓಹೋ. ಮೂಗಲ್ಲೆಲ್ಲ ನೀರು ಬರುತ್ತೆ, ಬಾಯಲ್ಲೂ ಹೆಚ್ಚು ಮೂಗಲ್ಲಿ ನೀರು ಬರುತ್ತೆ, ಶ್ವಾಸಕೋಶನ ಡ್ಯಾಮೇಜ್ ಮಾಡುತ್ತೆ, ಅದು ತುಂಬ ಡ್ಯಾಮೇಜ್ ಮಾಡುತ್ತೆ. ಮತ್ತು ಮೂತ್ರ ಕೆಲವೊಮ್ಮೆ ಡಿಫ್ರೆಂಟ್ ಆಗಿ ಕಾಣಲಿಕ್ಕೆ ಶುರು ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ ಅದರಲ್ಲಿ. ಸೊ ಇದೆಲ್ಲ ಸಿಂಪ್ಟಮ್. ಇದನ್ನು ಏನು ಮನುಷ್ಯ ಸಾಯೋದಿಲ್ಲ, ಆದರೆ ಪ್ರಾಣಿಗಳು ಸಾಯ್ತವೆ. ಇದಕ್ಕೆ ನಾವು ಡಿಸ್ಟೆಂಪರ್ ಅದೆಲ್ಲ ಒಟ್ಟಿಗೆ ಒಂದು ಹೇಳಿದಲ್ಲ, 2 ಇಂಜೆಕ್ಷನ್ ಕೊಡೋದಂದರೆ ಲಸಿಕೆ. ಇದು ಲಸಿಕೆ ಕೊಡೋದ್ರಿಂದ ಅದು ರೋಗ ಬರಲ್ಲ. ಓಹೋ. ಒಂದು ವೇಳೆ ಬಂದರೆ ಉಳಿಯಲ್ಲ. ಅಲ್ಲ, ನೀವು ಲಸಿಕೆ ಕೊಡ್ತಾ ಇದ್ದರೆ ಟ್ರೀಟ್ಮೆಂಟ್ ಮಾಡಿದ್ದು ಉಳಿಯೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಅದಕ್ಕೆ ರಕ್ತಭೇದಿ ಅಂತ ಕರಿತೀವಿ, ಪಾರ್ವ ಕೇಳಿರ್ಬೋದು. ಕೊರೋನಾ ಕೂಡ ಉಂಟು, ಪಾರ್ವದಲ್ಲಿ ಏನಾಗುತ್ತೆ, ಪಾರ್ವದಲ್ಲೂ ಹಾಗೆ ಇದು ಭೇದಿ ಉಂಟಾಗೋದು, ಭೇದಿ ಉಂಟಾಗಿ ರಕ್ತಭೇದಿಯೂ ಉಂಟಾಗುತ್ತೆ ಕೆಲವೊಮ್ಮೆ. ನಾನು ಕೆಲವು ಕಡೆ ನೋಡಿದ್ದೆ, ಈ ಡಿಸ್ಟೆಂಪರ್ ಬಂದರೆ 1-2 ದಿವಸದಲ್ಲಿ ನಾಯಿ ಹೋಗ್ತದೆ. ಅಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಅಂತಿದೆ. ಇಮ್ಯುನಿಟಿ ಜಾಸ್ತಿ ಇರುವ ನಾಯಿಗಳು ಬದುಕೊಳ್ತವೆ, ಇಲ್ಲ ಅಂತೇಳಿದರೆ ಅದು ರೋಗಕ್ಕೆ ಒಳಪಡುತ್ತೆ ಅಷ್ಟೇ. ಮತ್ತು ಪಾರ್ವೋ ಅಂತ ಹೇಳಿದೆ ಆಗ ನಿಮಗೆ, ಅದು ರಕ್ತಭೇದಿ ಎಲ್ಲ ಉಂಟಾಗೋದು. ರಕ್ತಭೇದಿಯಲ್ಲೂ ಭಾಳ ಕಷ್ಟ, ಯಾಕಂದರೆ ಕಂಪ್ಲೀಟ್ ದೇಹದಲ್ಲಿ ನೀರಿನ ಅಂಶ ಹೋಗುತ್ತೆ, ಯಾಕಂದರೆ ವೈರಸ್ ಅದೆಲ್ಲ ಡಿಸ್ಟ್ರಾಯ್ ಮಾಡುತ್ತೆ. ಒಳಗಡೆ ಮೆಂಬ್ರೇನ್ಸ್, ಮ್ಯೂಕಸ್ ಮೆಂಬ್ರೇನ್ಸ್ ಇದೆಯಲ್ಲ ಇಂಟೆಸ್ಟೈನಲ್ಲೆಲ್ಲ ಇರುವಂಥದ್ದು, ಡಿಸ್ಟರ್ಬ್ ಮಾಡಿದಾಗ ಅಲ್ಲಿ ಗಾಯ ಆಗುತ್ತೆ. ಗಾಯ ಆದಾಗ ಬ್ಲೀಡಿಂಗ್ ಆಗುತ್ತೆ. ಹಿಂದಿನ ಟ್ರೀಟ್ಮೆಂಟ್ ಮಾಡಿ ರೆಗ್ಯುಲರ್ ಒಂದು 7-8 ದಿವಸ ಆಗುತ್ತೆ ಕೆಲವು ನಾಯಿಗಳು, ಹಾಗೆ ಹೋಗ್ತವೆ ಟ್ರೀಟ್ಮೆಂಟ್. ಅದೇ ಇದು ರೆಗ್ಯುಲರ್ ಇಂಜೆಕ್ಷನ್ ಕೊಡೋದ್ರಿಂದ ವರ್ಷಕ್ಕೆ ತಡೆಗಟ್ಟಬಹುದು. ಬಂದರೂ ಅದು ಸಾಯುವ ಪ್ರಮಾಣ. ಈಗ ನಮ್ಮ ನಾಯಿಗಿನ 13 ವರ್ಷ ಆಯಿತು, ಏನಿಲ್ಲ. ಅದು ನಿನ್ನೆ ಮಾತ್ರ ಒಂದು ಸ್ವಲ್ಪ ಅದು ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಪಾಯ್ಸನ್ ಏನೋ ತಿಂದು, ಅದು ಬಿಡಿ ಇನ್ನೊಂದು ಲೆವೆಲ್. ಅದು ಬಾಯಲ್ಲಿ ನೀರು ಬರುತ್ತೆ, ನಡ್ಕ ಉಂಟು, ಹಾಗೆ ಎಷ್ಟೋ ಕಾಯಿಲೆಗಳು ಅದೇ ಥರ ಪ್ಯಾರಲ್ ಸಿಂಪ್ಟಮ್ಸ್ ಇರುತ್ತೆ. ನಾವು ಡಯಾಗ್ನೋಸ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಮಾಡ್ತೀವಿ. ಇತ್ತೀಚೆಗೆ ಶ್ವಾನಗಳಲ್ಲಿ ಮೆದುಳು ಜ್ವರ ಒಂದು ಸಾಮಾನ್ಯವಾಗಿ ನಾಯಿಗೆ ಹಾರ್ಮ್ಫುಲ್, ಮನುಷ್ಯರಿಗಲ್ಲಿ ಹಬ್ಬಲ್ಲ, ಏನು ಹೆದರಬೇಕಾಗೇನಿಲ್ಲ ಅಷ್ಟೇ. ಅದೆರಡು ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಒಂದು ನಾಯಿಯ ಆಯುಷ್ಯ ಎಷ್ಟು ವರ್ಷ? ಆಯುಷ್ಯ ಚಿಕ್ಕ ಬ್ರೀಡ್ಸಲ್ಲಿ ಕೆಲವು, ಈಗ ನೋಡಿ ನಾವು ಒಂದು 20 ವರ್ಷ 25 ವರ್ಷದ್ದು ನಾಯಿಗೂ ಹೋಗ್ತೇವೆ. ಚಿಕ್ಕ ನಾಯಿ ಪೊಮೇರಿಯನ್ ಎಲ್ಲ ಕೆಲವು ಅಷ್ಟು ವರ್ಷ ಬದುಕುತ್ತೆ. ಹೆಚ್ಚಾಗಿ 10ರಿಂದ ದೊಡ್ಡ ನಾಯಿಗಳೆಲ್ಲ 10ರಿಂದ 15 ವರ್ಷವರೆಗೆ ಬದುಕುತ್ತೆ ನಾಯಿಗಳು. ಮತ್ತು ನೀವು ಪ್ರೀತಿಯನ್ನು ಕೊಟ್ಟಷ್ಟು ಅದು ನಿಮ್ಮೊಟ್ಟಿಗೆ ಅದು ಬಯಸುತ್ತೆ. ಈಗ ನಮ್ಮ ನಾಯಿ 13 ವರ್ಷ ಆಯಿತು, ಎಲ್ಲ ಅದನ್ನು ಮಕ್ಕಳ ಥರ ನಾವು ನೋಡ್ತೀವಿ. ಆದ ಕಾರಣ ಅದಕ್ಕೆ ಎಫೆಕ್ಷನ್, ಬಾಂಡೇಜು ಜಾಸ್ತಿ ಇರುತ್ತೆ, ಅಂದರೆ ರೆಸಿಪ್ರಿಕೇಷನ್ ಇರುತ್ತೆ. ನೀವು ಅದು ಕೂಡ ಇಂಪಾರ್ಟೆಂಟ್. ಪ್ರೀತಿ ಕೊಟ್ಟಷ್ಟು ಸ್ವಲ್ಪ ಅದು ಸ್ಪ್ಯಾನ್ ಅಲ್ಲಿ ಹೆಚ್ಚಲ್ಲ, 15 ವರ್ಷ. ಈಗ ಅಲ್ಸೇಷನ್ ಆಗಲಿ, ಜರ್ಮನ್ ಶೆಪರ್ಡ್ ಅಂಥದ್ದೆಲ್ಲ ನಾಯಿ, ಮತ್ತು ನಮ್ಮ ಡೋಬರ್ಮ್ಯಾನ್, ಇದು ಈ ಲ್ಯಾಬ್ರಡಾರ್ ಪೊಲೀಸ್ ನಾಯಿಗಳೆಲ್ಲ. ಸೊ ಹೆಚ್ಚಾಗಿ ಅಷ್ಟೇ 15 ವರ್ಷ. ಬಟ್ ನಮ್ಮ ಭಾರತದ ತಳಿ ಎಷ್ಟು ವರ್ಷ ಸಾಮಾನ್ಯವಾಗಿ ಅದರ ಆಯುಷ್ಯ? 18 ವರ್ಷ ಎಲ್ಲ ಬದುಕುತ್ತೆ. ಇಂಡಿಯಾ ಲೋಕಲ್ ಬ್ರೀಡ್ಸ್ ಇದೆಯಲ್ಲ, 18-20, ಕೆಲವೊಮ್ಮೆ 18 ವರ್ಷ ಮ್ಯಾಕ್ಸಿಮಮ್ ಹೇಳ್ಬೋದು. ನಾವು ಇಲ್ಲಿ ಕಂಡುಬರುವಂಥದ್ದು ಪ್ರಮುಖವಾಗಿ ನಾಯಿಗಳನ್ನು ಸ್ವಲ್ಪ ವಯಸ್ಸಾದ ಕೂಡಲೇ ಬೀದಿಗೆ ಬಿಟ್ಟು ಬಿಡ್ತಾರೆ. ಅದು ತಪ್ಪು ಆ್ಯಕ್ಚುಲಿ. ನೋಡಿ, ಈಗ ನಾನು ಹೇಳುವುದೇನಂತ ಹೇಳಿದರೆ, ನಾವು ಕೂಡ ಹಾಗೆ ಈ ಪ್ರಪಂಚಕ್ಕೆ ಬರೋದಂತ ಹೇಳಿದರೆ ಜವಾಬ್ದಾರಿ ಇದೆಯಲ್ಲ. ನಿಮ್ಮ ನಾಯಿಯನ್ನು ಅಷ್ಟು ವರ್ಷ ನಿಮ್ಮನ್ನು ನೋಡ್ಕೊಂಡಿತ್ತದು, ಸಡನ್ ಅದಕ್ಕೇನೋ ಕಣ್ಣು ಕಾಣಲ್ಲ ಅಂತೇಳಿ ಹೊರಗೆ ಬಿಡಬೇಡಿ, ಮನೆಯಲ್ಲೇ ಸಾಕಿ. ಕಣ್ಣು ಕಾಣೋದಿಲ್ಲ, ಕೆಲವು ನಾಯಿಗಳು ಕಣ್ಣು ಕಾಣಲ್ಲ, ಹೋಗಿ ಡ್ಯಾಶ್ ಹೊಡೆಯುತ್ತೆ, ಪುನಃ ಅವರು ಈಚೆ ಮಾಡ್ತಾರೆ. ಹಾಗೆ ಅದನ್ನು ಚಂದ ಮಾಡಿ ಆರೈಕೆ ಮಾಡಿ, ಅದು ಜೀವ ಇರುವವರೆಗೆ ನಾನು ಎಣಿಸೋದು ಅದರ ಆರೈಕೆಯು ನಮ್ಮ ಜವಾಬ್ದಾರಿ. ಅದಕ್ಕೇನೋ ಒಂದು 10 ಮರಿ ಹಾಕಿದ ಕೂಡಲೇ ರಸ್ತೆಗೆ ಬಿಡೋದಲ್ಲ. ಆ ಮರಿಗಳು ಜವಾಬ್ದಾರಿ ತಗೊಳ್ಳಿ. ರಸ್ತೆಗೆ ಹಾಕಿ ಬಿಡೋದು, ಇನ್ನೊಬ್ಬರಿಗೆ ಉಪದ್ರ ಕೊಡೋದು ಇಲ್ಲ. ಅದಕ್ಕೆ ಸಂತಾನ ಚಿಕಿತ್ಸೆ ಮಾಡಿಸಿ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ, ಎಲ್ಲ ಎಚ್ಚೆತ್ಕೊಳ್ಳಿ ಅಲ್ವಾ. ಆಗ ಏನಾಗುತ್ತೆ, ಅದು ಒಂದು ನೇಚರ್ನಲ್ಲಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸಾಮಾನ್ಯವಾಗಿ ಈಗಿನ ಒಂದು ಜನರ ಪ್ಯಾಷನ್ ಅಂತ ಹೇಳ್ಬೋದು, ಎಲ್ಲ ತಳಿಗಳ ನಾಯಿ ಅದಕ್ಕೆ ಹೋಗ್ತಾರೆ. ಬೀದಿ ನಾಯಿಗಳು ಅಂದರೆ ಒಂದು ಅಸಡ್ಡೆ, ಅಲಕ್ಷ್ಯ ಅಂತ ಹೇಳ್ಬೋದು. ಪಶುವೈದ್ಯರಾಗಿದ್ದು ನೀವು ಒಂದು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳೋದು, ಪ್ರತಿಯೊಬ್ಬರೂ ಒಂದು ಬೀದಿ ನಾಯಿಗಳನ್ನು ಅಡಾಪ್ಟ್ ಮಾಡಿ
ಅದಕ್ಕೊಂದು ಬಾಳು ಕೊಡಿ, ಅದು ಖುಷಿಯಿಂದಿರುತ್ತೆ. ಹೊರಗಡೆ ಹೋಗಿ ಎಷ್ಟೋ ಮರಿ ಹಾಕೋದು ಇದಕ್ಕಿಂತ ಮನೆಯಲ್ಲೇ ಒಂದು ಅದಕ್ಕೆ ಪ್ರೀತಿ ಕೊಟ್ಟು ನಾವು ಪ್ರೀತಿಯಿಂದ ಸಂತೋಷದಿಂದಿರಲಿಕ್ಕೆ, ಸಹಬಾಳ್ವೆಯಿಂದಿರಲಿಕ್ಕೆ ಕಲಿಯೋಣ ಅಂತ ನನ್ನ ಒಂದು ಇಂಟೆನ್ಷನ್, ಭಾವನೆ. ಶ್ವಾನ ಎಂದರೆ ನಿಷ್ಠೆ, ಎಚ್ಚರಿಕೆ, ರಕ್ಷಣೆಯ ಸಂಕೇತ. ಶ್ವಾನ ಎಂಬುದು ಕೇವಲ ಪ್ರಾಣಿ ಅಲ್ಲ, ಗುಣಪ್ರಭೇದದಿಂದ ನಾವು ಬೇರೆ ಆಗ್ತೇವೆ ಬಿಟ್ಟರೆ ಶರೀರ ಬೇರೆ ಅಲ್ಲ. ಅದೊಂದು ನಮ್ಮ ಈ ಜೀವನದ ಒಂದು ಪ್ರಕೃತಿಯ ಒಂದು ಅಂಗ. ಇನ್ನೊಂದು ಸಂಸ್ಕೃತ ಶ್ಲೋಕವೊಂದು ಹೇಳಿ ನಾನು ಮುಗಿಸ್ತೇನೆ. ಕಾಕಾ ಚೇಷ್ಟ ಬಾಕೋ ಧ್ಯಾನಂ ಶ್ವಾನಾನಿದ್ರಾ ಅಲ್ಪಾಹಾರಿ ನಿತ್ಯಭಾಷಿ ಚೈವ ವಿದ್ಯಾರ್ಥಿನಾನ ಪಂಚ ಲಕ್ಷಣಂ. ಈ 5 ಲಕ್ಷಣ ನಾವೆಲ್ಲ ಈ ಪ್ರಪಂಚಕ್ಕೆ ಬಂದು ವಿ ಆರ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್. ಒಂದು ರೀತಿಯಲ್ಲಿ ನೋಡಿದರೆ ಹೌ ಎ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಎಫರ್ಟ್ ಲೈಕ್ ಎ ಕ್ರೋ, ಫೋಕಸ್ ಲೈಕ್ ಎ ಕ್ರೇನ್, ಸ್ಲೀಪ್ ಆಫ್ ದ ಡಾಗ್, ಈಟ್ ಲಿಟಲ್, ಸ್ಪೀಕ್ಸ್ ಲಿಟಲ್, ಬಿಕಾಸ್ ವೆನ್ ಎ ಡಾಗ್ ಸ್ಲೀಪ್ಸ್ ಇಟ್ ಈಸ್ ಆಲ್ಸೋ ಅಲರ್ಟ್. ಇಷ್ಟು ಹೇಳಿ ನಾನು ಈ ಪ್ರಪಂಚ ಎಲ್ಲ ಕ್ರಿಯೇಚರ್ಸ್, ಎಲ್ಲ ಪ್ರಾಣಿಗಳಿಗೂ ಒಂದು ವಾಸಸ್ಥಾನ, ನಮ್ಮೆಲ್ಲರ ತಾಯಿ ಆ ಜಗನ್ಮಾತೆ, ಎಲ್ಲರೂ ಒಂದೇ ಅಂತ ಹೇಳುವಂಥ ಭಾವನೆ ಜನರಲ್ಲಿ ಅದು ಉಂಟಾಗಬೇಕು. ಆಗ ಒಂದು ಅರ್ಥ ಬರುತ್ತೆ, ನಮ್ಮ ಜೀವನಕ್ಕೂ ಕೂಡ ಅರ್ಥ ಬರುತ್ತೆ, ಅದಕ್ಕೂ ಸಂತೋಷ. ಇಷ್ಟು ಹೇಳಿ 2 ಮಾತು ಮುಗಿಸ್ತೀನಿ. ನಾಯಿ ಸಾಕು ಪ್ರಾಣಿ ಮಾತ್ರವಲ್ಲ, ನಿಯತ್ತಿನ ಪ್ರಾಣಿ ಸಹ. ಅದನ್ನು ಸಾಕಲು ಏನೆಲ್ಲ ಕ್ರಮ ಅನುಸರಿಸಬೇಕು, ಯಾವೆಲ್ಲ ಲಸಿಕೆಗಳನ್ನು ಯಾವ ಸಮಯದಲ್ಲಿ ಕೊಡಬೇಕು, ಹಾಗೂ ಅದರ ಆಹಾರ ಕ್ರಮಗಳು ಎಲ್ಲವನ್ನು ನಮ್ಮ ಜೊತೆ ಇದುವರೆಗೆ ಹಂಚಿಕೊಂಡವರು ನಿವೃತ್ತ ಪಶುವೈದ್ಯರಾದಂತಹ ಡಾಕ್ಟರ್ ಗುರುಮೂರ್ತಿ ಅವರು. ಬಹಳಷ್ಟು ಮಾಹಿತಿಗಳನ್ನು ನಮಗೆ ಹಾಗೂ ನಮ್ಮ ಶ್ರೋತೃ ಮಿತ್ರರಿಗೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೂ ಕೂಡ. ರೈತ ಮಿತ್ರರೇ, ಡಾಕ್ಟರ್ ಗುರುಮೂರ್ತಿ ಇವರಿಗೆ ಕರೆ ಮಾಡಬೇಕಿದ್ದಲ್ಲಿ ಇವರ ಸಂಪರ್ಕ ಸಂಖ್ಯೆ ಹೀಗಿದೆ: 9845666673. ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ 9845666673. ಸರಿ ರೈತ ಮಿತ್ರರೇ, ಮುಂದಿನ ಸೋಮವಾರ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತೊಬ್ಬ ಪಶುವೈದ್ಯರೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.